ಸರ್ ಇದು ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ರಾಗಿ ಕೀಲ್ಸ ಅಂತೀವಿ. ಇದು ರಾಗಿ ಸರ್. ಇದು ರಾಗಿನೇ ಮಾಡ್ತೀವಿ ಅಂದ್ರೆ ಸರ್ ನೆನೆ ಹಾಕಿರ್ತೀವಿ ಸರ್. ಇದು ತೆಂಗಿನಕಾಯಿ ಸರ್. ಇದು ತೆಂಗಿನಕಾಯಿ ಹಾಲನ್ನ ತೆಗಿತೇವೆ ಸರ್. ನೋಡಿ ಬೆಲ್ಲನ ಪಾಕ ಮಾಡ್ತಾ ಇದಾರೆ. ಆ ಬೆಲ್ಲದ ಅರೋಮಾ ಸರ್. ಇದು ಏನ್ ಹಾಕ್ತಿದಾರ ಸರ್ ಮತ್ತೆ ಇದಕ್ಕೆ? ಒಲೆದು ಅದು ಸಾಂಪ್ರದಾಯಿಕವಾದಂತ ಮೆಥಡ್. ತಿರುತಾನೆ ಇರ್ಬೇಕು ಈಗ ಅದು ರೆಡಿ ಆಗೋ ತನಕ. ಅವನ್ನ ತಿರುತಾ ಇದ್ರು ಅವ್ರು ಕಂಟಿನ್ಯೂಸ್ ಆಗಿ. ಈಗ ಒಂದ್ ಹದಕ್ ಬಂದಿದೆ ನೋಡಿ ಅಲ್ಲಿ 100% ಬಂದಿದೆ. ಇಲ್ಲಿ ಹಾಕ್ತಾರೆ. ಎಸ್, ಬಿಸಿ ಬಿಸಿ ರಾಗಿ. ನೀವೇನಂತೀರ ಸರ್? ನಾವು ಹಾಲ್ಬಾಯಿ ಅಂತೀವಿ. ರಾಗಿ ಕೀಲ್ಸ. ರಾಗಿ ಕೀಲ್ಸ, ಹಾಲ್ಬಾಯಿ. ಇದು ಮಹೇಶ್ ಸರ್ರ ಕೃಷಿ ಮತ್ತೆ ಕೃಷಿಯ ಸಾಹಿತ್ಯ. ಈಗ ನಾವು ಮಹೇಶ್ ಸರ್ದೊಂದು ಹೋಮ್ಲಿ ಪ್ರಾಡಕ್ಟ್ ಐಟಮ್ಗಳದಾವ, ಅವುಗಳನ್ನ ನೋಡಕ್ ಹೋಗ್ತೀನಿ ಬರ್ರಿ. ಸಾಂಪ್ರದಾಯಿಕ ಕುರುಕಲು ತಿಂಡಿಗಳು ಅಂತ ಕರ್ನಾಟಕದ ಟ್ರೆಡಿಷನಲ್ ಸ್ನ್ಯಾಕ್ಸ್ಗಳು ಏನಿದ್ವಲ್ಲ ಅವನ್ನ ಹೋಮ್ ಸ್ಟೈಲ್ ಒಳಗಡೆ ಅವರು ಮೆಥಡ್ ಮಾಡಿ ಬೇರೆ ಬೇರೆ ಕಡೆನೂ ಕಳಿಸ್ತಿದ್ದಾರೆ. ಈಗ ಆಲ್ರೆಡಿ ತುಂಬಾ ಕಡೆ ಅವು ಫೇಮಸ್ ಆಗ್ಯಾವು. ಅವುಗಳನ್ನೆಲ್ಲ ಹೆಂಗ್ ಮಾಡ್ತಾರ ಅನ್ನೋದನ್ನ ಈಗ ನಾನು ಅವ್ರ ಫುಡ್ ಪಾರ್ಕಿಗೆ ಹೋಗಿ ನೋಡೋ ಪ್ರಯತ್ನ ಮಾಡ್ತೀನಿ. ಹಿಂದಿನ ವಿಡಿಯೋದಾಗ ನೀವು ನೋಡಿದ್ರಲ್ರಿ, ಇದು ಅವ್ರದ್ದು ತೋಟ. ಅವ್ರ ತೋಟದೊಳಗಡೆ ಇರ್ತಕ್ಕಂಥದ್ದು ಫುಡ್ ಪಾರ್ಕ್ ಇದೆ ಸರ್. ಇದು ನಿಮ್ ಫುಡ್ ಪಾರ್ಕ್ ಸರ್? ಇದು ಇಲ್ಲೇ ಮಾಡೋದು ಸರ್. ಇವತ್ತು ಏನೇನು ಪ್ರಾಡಕ್ಟ್ ಗಳು ಇರ್ತದೆ ತಮ್ಮಲ್ಲಿ ಸರ್? ನಾವು ಮೇಜರ್ ಮಾಡ್ತಿರ್ತಕ್ಕಂಥದ್ದು ನಿಪ್ಪಟ್ಟು ಅಂತೇಳಿ, ಅದಾದ್ಮೇಲೆ ಚುರುಮುರಿ ಮಾಡ್ತೀವಿ ಸರ್. ಅದಾದ್ಮೇಲೆ ನಿಪ್ಪಟ್ಟು ಅಂದ್ರೆ ಕೀಲ್ಸ ಅಂತ ಹೇಳಿ, ನಮ್ಮ ಅದನ್ನ ಒಂದ್ ರೀತಿ ಆಧುನಿಕವಾದಂತ ಪರಿಭಾಷೆಯಲ್ಲಿ ರಾಗಿ ಹಾಲ್ಬಾಯಿ ಅಂತಾರೆ. ನಾವು ರಾಗಿ ಹಾಲ್ಬಾಯಿ ಅದನ್ನ ನಾವು ರಾಗಿ ಕೀಲ್ಸ ಅಂತೀವಿ. ಅದು ಗ್ರಾಮ್ಯ ಶಬ್ದ. ಅದು ರಾಗಿ ಕೀಲ್ಸ ಅಂತ ಹೇಳಿ ಬೇಸಿಗೆಗಂತೂ ಹೇಳಿ ಮಾಡಿಸಿದ ಫುಡ್ ಅದು. ಅದನ್ನ ಮಾಡ್ತೀವಿ ಸರ್. ಅದಾದ್ಮೇಲೆ ಮಾಲ್ದಿ ಅಂತೇಳಿ ನಿಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಬಾರಿ ಮಾಡ್ತಾರೆ. ಮಾದ್ಲಿ ಅಂತಾರೆ, ನಮ್ಮಲ್ಲಿ ಮಾಲ್ದಿ ಅಂತಾರೆ ಸರ್. ಆ ಮಾದ್ಲಿ ಮಾಡ್ತೀವಿ ಸರ್. ಇನ್ನು ನೆಕ್ಸ್ಟ್ ಬೇರೆ ಬೇರೆ ನಾವು ಚಿಗಣಿ ಅಂತೇಳಿ ಒಂದು ಮಾಡ್ಬೇಕು ಅಂತಿದ್ವಿ. ಚಿಗಣಿ ಉಂಡಿ ಅಂತ ಹೇಳಿ ಒಟ್ಟಲ್ಲಿ ನೀವು ಹೇಳಿದಂಗೆ ಸಾಂಪ್ರದಾಯಿಕವಾದಂತ ತಿನಿಸುಗಳು ಯಾವಾಗ ನಮ್ಮ ಇವು ಕಣ್ಮರೆ ಆಗ್ತಾ ಇದ್ದಾವೆ, ಅದರ ರುಚಿ ಗೊತ್ತಾಗದೇ ಇರೋ ಜಾಗಕ್ಕೆ ಇವನ್ನ ಪರಿಚಯಿಸಬೇಕು. ನಮ್ಮ ದೇಶೀಯ ಪದ್ಧತಿಯ ಆಹಾರ ಸಂಸ್ಕೃತಿಯಲ್ಲಿ ಇಂತಿಂತವಿದ್ದು ಅಂತ ಗೊತ್ತಾಗಬೇಕಲ್ಲ. ಆ ಕಾರಣಕ್ಕೋಸ್ಕರ ಇಂಥವನ್ನೇ ಮಾಡ್ತಾ ಇದೀವಿ ಸರ್. ನಿಪ್ಪಟ್ಟಂತೂ ಅದು ರಿಯಲಿ ಸ್ಪೆಷಲ್ ಇನ್ ಸ್ಪೆಷಲ್. ಒಳ್ಳೊಳ್ಳೆ ಸುಮಾರು 15-16 ಥರದ ಇಂಗ್ರೀಡಿಯೆಂಟ್ ಹಾಕಿ ನಾವೇ ಇಲ್ಲಿ ಒಲೆ, ನೀವು ಆವಾಗೆಲ್ಲ ಕರಿಬೇಕಾದ್ರೆ ನಿಮ್ಗೆ ಈಗ ಗೊತ್ತಾಗಲ್ಲ, ಅದು ಒಲೆಲ್ಲೇ ಮಾಡೋದು. ಇದು ಕಟ್ಟಿಗೆ ಒಲೆ, ಮಾಡ್ತೀರಾ? ಸೌದೆ ಒಲೆ, ಇದೇ ಒಲೆಯಲ್ಲಿ ಮಾಡೋದು. ಇದು ರಾಗಿ ಹಾಲ್ಬಾಯಿ ಮಾಡ್ಲಿಕ್ಕೆ ಕೆಲಸ ಮಾಡೋದು ಒಲೆಲ್ಲೇ ಮಾಡ್ತೀವಿ ನಾವು. ಇದು ರಾಗಿ ಹಾಲ್ಬಾಯಿ ರೆಡಿ ಮಾಡಕ್ ಇಟ್ಟಿದೀವಿ. ಇದ್ರಲ್ಲಿ ಈಗ ನಿಪ್ಪಟ್ಟು ಮಾಡೋದು ಅಂತ ಹೇಳಿ ನಿಪ್ಪಟ್ಟಿಗೆ ರೆಡಿ ಮಾಡ್ಕೊಂತ ಇದೀವಿ. ಮನೆಯವರು ಇವರೆಲ್ಲ ನಿಂತು ಮಾಡ್ತಾರೆ, ನಾವು ಸುಮ್ಮನೆ ಇದನ್ನ ನೋಡೋದು ಸರ್. ಏನೇನು ಇದೆ ಸರ್? ಇದರಲ್ಲಿ ಅಕ್ಕಿ ಹಿಟ್ಟಿದೆ, ಗೋಧಿ ಹಿಟ್ಟಿದೆ, ಸ್ವಲ್ಪ ಪ್ರಮಾಣದ ಮೈದಾ ಹಿಟ್ಟಿದೆ, ಶೇಂಗಾ ಬೀಜ ಇದೆ, ಕಡಲೆ ಇದೆ. ಈಗ ಆಗ್ತಿರೋದು ಉರಿಗಡ್ಲೆ, ಗ್ರೌಂಡ್ ನಟ್, ಶೇಂಗಾ ಬೀಜದ ಪುಡಿ. ಹೌದು, ಇದು 6 ಗ್ರಾಮ್ ಕಡ್ಲೆ ಅಂತೀವಲ್ಲ, ಇದು ಕಡ್ಲೆ ಬೀಜದ್ದು ಚೆನ್ನಾಗಿ ಕಡ್ಲೆ ಹುರ್ಗಡ್ಲೆ ಹಾಕ್ಬಿಟ್ರಿ. ಕೊತ್ತಂಬರಿ ಸೊಪ್ಪು, ಕರಿಬೇವು, ಜೀರಿಗೆ, ಕೊತ್ತಂಬರಿ ಸೊಪ್ಪು. ಅದಾದ್ಮೇಲೆ ಸೊ ಎಲ್ಲ ನೀವೇ ಬೆಳೆದಿರೋದಲ್ವಾ? ನಮ್ದೇ ಹೊರಗಡೆಯಿಂದ ಏನು ತರಲ್ಲ. ಕೆಲವು ತರ್ತೀವಿ. ಈಗ ಕಡ್ಲೆ ಏನ್ ಬೆಳೆಯಲ್ಲ ನಾವು. ಕಡ್ಲೆ ತಂದು ಹಿಟ್ಟು ಮಾಡ್ಕೊಂತೀವಿ. ಅಂದ್ರೆ ಮೇಜರ್ ಐಟಮ್ ನಾವೇ ಬೆಳೆಯೋದು. ಈ ಕರಿಬೇವು ನಮ್ದೆ, ಕರಿಬೇವು ಹಾಕಿದ್ರೆ ಕರಿಬೇವು ನಮ್ದೆ, ಕೊತ್ತಂಬರಿ ಈರುಳ್ಳಿ ನಮ್ದೆ. ಇದು ಎಳ್ಳು ಅಂತೀವಲ್ಲ ಅದು ಸರ್. ಇದು ಉಪ್ಪು ಸರ್. ಅದು ಉಪ್ಪು ಹಾಕ್ಬಿಡಿ. ಅದಾದ್ಮೇಲೆ ಅದು ನಮ್ಮ ಚಿಲ್ಲಿ, ಅದು ನಾವು ಬೆಳೆದಿರೋದೇ ಚಿಲ್ಲಿ. ಅದು ಚಿಲ್ಲಿ. ಅದು ಎಸ್, ಆನಿಯನ್. ಇದು ನಾವು ಬೆಳೆದಿರೋ ಆನಿಯನ್ ಸರ್. ಇದು ಮಿಕ್ಸ್ ಮಾಡಿ ಹಾಕ್ತೀವಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀರಾ? ಹೌದೌದು. ಹ್ಯಾಂಡಲ್ ಕಟ್ ಮಾಡ್ತೀರಾ? ಇಲ್ಲ, ಮಿಕ್ಸಿಲಿ ಮಾಡ್ತೀವಿ ಸರ್. ಗ್ರೈಂಡ್ ಮಾಡಿ ಚಾಪ್ ಮಾಡಿರೋದು. ಹೌದೌದು, ಹಂಗೆ ಮಾಡ್ಬೇಕಾದ. ಈಗ ಇಟ್ ಈಸ್ ರೆಡಿ ಟು ಪ್ರಿಪೇರ್. ಈ ಹಿಟ್ಟೆಲ್ಲ ರೆಡಿ ಆದಂಗೆ ಆಯ್ತು ಸರ್. ಅದು ಇದು ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ಅವರೆಲ್ಲ ಕುತ್ಕೊಂಡು ಅರಿತಾರೆ. ಅರ್ದ್ಮೇಲೆ ಅದರಲ್ಲಿ ಎಣ್ಣೆಲಿ ಫ್ರೈ ಮಾಡ್ತೀವಿ. ಅರಿಯೋದು ಅಂದ್ರೆ ಈಗ ಒಂದು ದಿನಕ್ಕೆ ಎಷ್ಟು ನಿಪ್ಪಟ್ಟು ಮಾಡ್ತೀರಾ ಸರ್? ಈಗ ನಮ್ದು ಆಕ್ಚುಲಿ ನಾವೀಗ ಮಾಡ್ತಿರೋ ಪ್ರಿಪರೇಷನ್ ಎಲ್ಲ ಎಷ್ಟು ಡಿಮ್ಯಾಂಡ್ ಅಂತೇಳಿ 2 ಡಿಮ್ಯಾಂಡ್. ನಿಪ್ಪಟ್ಟು ಒಂದು ಡೈಲಿ ಮಾಡ್ತೀವಿ. ಡೈಲಿ ಹತ್ತತ್ರ ನಾವು ಒಂದು 2-2.5 ಸಾವಿರ ನಿಪ್ಪಟ್ಟು ಮಾಡ್ತೀವಿ. 2.5 ಸಾವಿರ ನಿಪ್ಪಟ್ಟು ಮಾಡ್ತೀರಾ? ಅಂದ್ರೆ ಒಂದು ಪ್ಯಾಕಿಗೆ ನಾವು ಏನ್ ಮಾಡ್ತೀವಿ ಅಂದ್ರೆ 10 ಇಡ್ತವೆ. ಆ ತರ ಒಂದು 200 ಪ್ಯಾಕ್ ಮಾಡಿರೋ 1-2 ಸಾವಿರ ಆಗ್ತವೆ. ಅದು ನೆಕ್ಸ್ಟ್ ಡೇನೇ ಅದು ಡಿಸ್ಪೋಸ್ ಆಗ್ಬಿಡುತ್ತೆ. ಸ್ಟಾಕ್ ಇರಲ್ಲ. ಇಲ್ಲಿವರೆಗೂ ನಾವು ಸ್ಟಾರ್ಟ್ ಮಾಡಿ ಒಂದು 4 ತಿಂಗಳಿಂದ ಇಲ್ಲಿವರೆಗೂ ಪ್ರೊಡಕ್ಷನ್ ನಿಂತಿಲ್ಲ, ಸ್ಟಾಕು ಆಗಿಲ್ಲ ಸರ್. ಕಂಟಿನ್ಯೂಸ್ ಮೂವ್ಮೆಂಟ್ ಇದೆ. ಮೋರೋವರ್ ಹೆಂಗೆ ಅಂದ್ರೆ ಕೀಪಿಂಗ್ ಕ್ವಾಲಿಟಿನೇ ಇರುತ್ತೆ ಸರ್. 30-35 ದಿವಸ, 36 40 ದಿವಸ ಇಟ್ಟರೆ ಏನೂ ಆಗಲ್ಲ ಸರ್. ಇದು ಎಷ್ಟು ದಿನ ಆಯ್ತು ಸರ್ ಇದನ್ನ ನಿಮ್ಮ ಹೋಮ್ ಏನೊಂದು 4 ತಿಂಗಳಾಯ್ತು ಸರ್. ನಿಮ್ಗೆ ಐಡಿಯಾ ಹೆಂಗ್ ಬಂತಿದೆ ಈ ತರ ಮಾಡಬೇಕು? ಇಲ್ಲ, ಅದೇನಾಯ್ತು ಅಂದ್ರೆ ಹಿಂದೊಂದ್ ಸರಿ ಪ್ರಯತ್ನ ಪಟ್ಟಿದ್ವಿ. ಇಷ್ಟೇ ನಮ್ದು ಏನು ಅಂದ್ರೆ ಕೃಷಿಗೆ ಪೂರಕವಾದಂತ ಯಾವ್ದಾದ್ರು ಒಂದು ಉದ್ಯಮ ಇರಬೇಕು ಅಂತಕ್ಕಂಥದ್ದು ನಮ್ಮ ಮಗನ ಬೈಕೆ. ಅದು ಯಾರು ಒಂದ್ ಮಾಡೋಣ ಅಂದಾಗ ನಮ್ಗೆ ಇದು ಹೊಳಿತು ಸರ್. ಅದು
ಆಕ್ಚುಲಿ ನಾವೇನಾಗುತ್ತೆ, ನಾವು ಹೊರದೇಶಕ್ಕೆ ಹೋದಾಗ ಅಮೆರಿಕಕ್ಕೆ ಹೋದಾಗೆಲ್ಲ ಈ ತಗೊಂಡೋಗ್ತಿದ್ದೆ ನಾವು, ಹ್ಮ್ ಈ ನಿಪ್ಪಟ್ಟು ಈ ಮಾಲ್ದಿ ಎಲ್ಲ. ಆಗ ಅಲ್ಲಿರೋರು ಭಾರಿ ಇನ್ಸ್ಪೈರ್ ಮಾಡಿದ್ರು, ಸರ್ ಇದು ಮಾಡಿ ಸರ್, ಈ ಥರ ನಿಪ್ಪಟ್ಟು ನಾವು ಯಾವಾಗ ಗೊತ್ತಿಲ್ಲ ನೋಡಿ ಹಾಗೆ ಹೀಗೆ ಅಂತ ಭಾರಿ ಹೇಳ್ತಿದ್ರು. ನಾವು 21-22 ಒಂದ್ಸರಿ ಪ್ರಯತ್ನ ಪಟ್ಟು ಅಷ್ಟೊಳಗೆ ಕೊರೋನಾ ಬಂತು, ಮತ್ತೆ ಹಂಗೆ ಸ್ಟಾಪ್ ಮಾಡಿದ್ವಿ. ಬಟ್ ಈಗ ಒಂದು 5-6 ತಿಂಗಳಲ್ಲಿ ಇದನ್ನ ಸ್ವಲ್ಪ ಇನಿಷಿಯೇಟಿವ್ ಆಗಿ ತಗೊಂಡ್ವಿ, ನೋಡೋಣ ಒಂದ್ ಫಾರ್ ಆಲ್ ಮಾಡೋಣ ಅಂತೇಳಿ. ನೋಡಿದ್ರೆ ವೆಲ್ ರೆಸ್ಪಾನ್ಸ್ ಎಲ್ಲಾ ಕಡೆಯಿಂದ ಬಂದ್ರು, ನಿಮ್ಮಂತವ್ರ ಕಡೆಯಿಂದ ಯೂಟ್ಯೂಬ್ ಕಡೆಯಿಂದ ಸ್ವಲ್ಪ ಪ್ರಚಾರನೂ ಸಿಕ್ತು. ಈಗ ಎಲ್ಲ ಕಡೆಯಿಂದ ಫೋನ್ ಮಾಡ್ತಾರೆ, ಬೆಂಗಳೂರಿಂದ ಮಾಡ್ತಾರೆ, ಮೈಸೂರಿಂದ ಮಾಡ್ತಾರೆ, ಪೂನಾದಿಂದ ಮಾಡ್ತಾರೆ, ಬಾಂಬೆಯಿಂದ ಮಾಡ್ತಾರೆ. ನಮಗೆ ಕೆಲವರು ಆಸಕ್ತರು ಇಲ್ಲಿ ಬಂದವರು ವಾಪಸ್ ಹೋಗ್ಬೇಕಾದ್ರೆ ಅಮೆರಿಕಾದಾಗ ತಗೊಂಡೋಗಿದ್ದಾರೆ, ಸ್ಪೇನ್ಗೆಲ್ಲ ತಗೊಂಡೋಗಿದ್ದಾರೆ, ಹೊರದೇಶಕ್ಕೂ ತಗೊಂಡೋಗ್ತಾರೆ. ಡೈಲಿ ನಮ್ಗೆ 10-20 ಫೋನ್ ಕಾಲ್ ಬೆಂಗಳೂರಿಂದ ಬರ್ತದೆ, ಸರ್ ಇಲ್ಲೆಲ್ಲಿ ಸಿಗುತ್ತೆ, ಇಲ್ಲೆಲ್ಲಿ ಸಿಗುತ್ತೆ, ಇಲ್ಲಿ ನಿಪ್ಪಟ್ಟು ಸಿಗುತ್ತಾ, ಇಲ್ಲಿ ಕಿಲ್ಸ ಸಿಗುತ್ತಾ ಅಂತ ಫೋನ್ ಮಾಡ್ತಾರೆ. ಆ ಕಾರಣಕ್ಕಾಗಲೇ ಶಾರ್ಟ್ಲಿ ಇನ್ನೊಂದು ವಾರದೊಳಗಡೆ ಬೆಂಗಳೂರಲ್ಲಿ ಒಂದು ಔಟ್ಲೆಟ್ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಅಲ್ಲಿ ರಾಮ ಮಂದಿರದ ಪಕ್ಕದಲ್ಲೇ, ನಮಗೆ ರಾಜಾಜಿನಗರ ಭಾಷಾಂ ಸರ್ಕಲ್ ರಾಮ ಮಂದಿರ ಇದೆಯಲ್ಲ, ಆ ರಾಮ ಮಂದಿರದ ಪಕ್ಕ ನಿಮ್ಗೆ ಅಡ್ರೆಸ್ ಕನ್ವೆ ಮಾಡ್ತೀವಿ ಸರ್. ಚಟ್ನಳ್ಳಿ ಫುಡ್ಸ್ ಅಂದ್ರೆ ಯಾರು ಬೇಕಾದ್ರು ಹೇಳ್ತಾರೆ. ಅಲ್ಲಿ ಸೇಲ್ಸ್ ಯೂನಿಟ್ ಅದೊಂದು ಔಟ್ಲೆಟ್ ಮಾಡಿ ಅದನ್ನ ಅಲ್ಲಿ ನಮ್ಮ ಗ್ರಾಹಕರಿಗೆ ಸೇವೆ ಮಾಡ್ಬೇಕನ್ನೋದು ಒಂದಿದೆ. ಅಂತೂ ಸದ್ಯಕ್ಕೆ ಉತ್ಪಾದನೆ ವಿರಾಮ ಇಲ್ಲ, ಆ ಮಟ್ಟದ ಡಿಮ್ಯಾಂಡ್ ಇದೆ, ನಡೀತಾ ಇದೆ. ನೆಕ್ಸ್ಟ್ ನೋಡೋಣ, ಅದು ಏನು ಹೇಳಿದಂಗೆ ಈಗ ಎಷ್ಟು ಜನ ಡೈಲಿ ಒಂದು 8-9 ಜನ 9-10 ಜನ ಡೈಲಿ ಬರ್ತಾರೆ, ಸಂಬಂಧಪಟ್ಟಂಗೆ ಇದ್ದಾರೆ. ಇರುತ್ತೆ, ಇದು ಸ್ವಲ್ಪ ಲೇಬರ್ ಓರಿಯೆಂಟೆಡ್, ಇದರಲ್ಲಿ ಮೇಜರ್ ಕೆಲಸ ಅವ್ರದೇ. ಈಗ ಸುಮ್ಮನೆ ಒಂದು ಅಂದಾಜು 1 kg ನಿಪ್ಪಟ್ಟಲ್ಲಿ ಎಷ್ಟು ಪೀಸ್ ಬರ್ತವೆ? ಅದ್ರ 100 ಬರುತ್ತೆ ಸರ್. 100 ಬರ್ತವೆ ಸರ್. 100 ಗ್ರಾಮಿಗೆ ಒಂದು 10 ಬರುತ್ತೆ. ಆ ತರ 10 ಪ್ಯಾಕೆಟ್ 1 kg ಅಂದ್ರೆ 100 ಪೀಸಸ್ ಅಂತೂ ಬರುತ್ತೆ. ಈಗ ಈ ನಿಪ್ಪಟ್ಟಿಂದು ಲೈಫ್ ಟೈಮ್ ಸರ್ 30 ಡೇಸ್. ನೀವು 30 ದಿವಸ 35 ದಿವಸ 40 ದಿವಸ ಇಟ್ಟರು ಏನೂ ಆಗಲ್ಲ. ಬಟ್ ಇಟ್ ಈಸ್ ಬೆಸ್ಟ್ ಬಿಫೋರ್ 30 ಡೇಸ್ ಆಫ್ಟರ್ ದ ಮ್ಯಾನುಫ್ಯಾಕ್ಚರ್ ಅಂತ ಅಂದ್ಕೊಂಡಿದ್ದೀವಿ ಸರ್. ನಾವು ತಿಂತೀವಲ್ಲ, ಇವತ್ತು ಮಾಡಿದ್ದೀನಿ 1.5 ತಿಂಗಳಾದ್ರೂ ತಿಂತಿರ್ತೀವಿ, ಹಂಗೆ ಇರುತ್ತೆ ಸರ್. ಯಾಕೆಂದ್ರೆ ತುಂಬಾ ಈಗ ಬಲ್ಕ್ ಅಲ್ಲಿ ತಗೊಂಡು ಹೋಗ್ತಾರೆ. ಪ್ಯಾಕಿಂಗ್ ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಪ್ಯಾಕೆಟ್ ಅಲ್ಲೇ ಬರುತ್ತೆ. ಹಂಗಾಗಿ ತುಂಬಾ ಒಂದು ರೀತಿ ಅದು ಏರ್ ಟೈಟ್ ಚೆನ್ನಾಗಿರುತ್ತೆ ಪ್ಯಾಕೆಟ್ ಒಳಗಡೆ, ಹಂಗೆ ಇರುತ್ತೆ ಸರ್. ಇನ್ನು ಚರ್ಮುರಿದು ಅಷ್ಟೇ, ಅದು 30 ಡೇಸ್ ಇರುತ್ತೆ. ನಿಮ್ಮದು ಬೆಸ್ಟ್ ಪ್ರಾಡಕ್ಟ್ ಯಾವುದು ಸರ್? ಈಗ ಸದ್ಯಕ್ಕೆ ಮೂವ್ಮೆಂಟ್ ಜಾಸ್ತಿ ನಿಪ್ಪಟ್ಟು ಮತ್ತು ರಾಗಿ ಅಕ್ಕೀಲ್ಸ. ಚರ್ಮುರಿ ಎಲ್ಲವೂ ಹಂಗೆ ಇದೆ ಸರ್, ಎಲ್ಲವೂ ಆನಿಟ್ನಲ್ಲೇ ಹೋಗ್ತಾ ಇದೆ. ಮಾಲ್ದಿ ಆಗಲಿ, ಮಾಲ್ದಿ ಇವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಅದು ಅಷ್ಟೇ ಸರ್, 30 ಡೇಸ್ 35 ದಿವಸ ಇದ್ರೂ ಏನೂ ಆಗಲ್ಲ ಸರ್. ಅದು ಒಳ್ಳೆ ಫುಡ್, ಅದು ತುಂಬ ರಿಚ್ ನ್ಯೂಟ್ರಿಯೆಂಟ್ ಅಲ್ಲ, ಅದೆಲ್ಲ ಕಡೆ ಡಿಮ್ಯಾಂಡ್ ಇರುತ್ತೆ. ಅದು ಏನಷ್ಟೇ ಆರ್ಡರ್ ಮಾಡ್ತೀವಿ, ಇಂಥ ಕಡೆ ಬೇಕು ಅಂದಾಗ ಕೊಡ್ತೀವಿ, ಅದು ಇರುತ್ತೆ. ನೆಕ್ಸ್ಟ್ ಬೇರೆ ಬೇರೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತಿದೀವಿ ಸರ್. ನಿಪ್ಪಟ್ಟು ಮಾಡೋದಕ್ಕೆ ಎಲ್ಲಾ ಮಸಾಲೆನೂ ಇಲ್ಲಿ ರೆಡಿ ಮಾಡ್ಕೊಂಡಿರ್ತಾರೆ, ಹಾಕಿದ್ದಾರೆ, ಇಲ್ಲಿ ಅದನ್ನು ಒತ್ತುತ್ತಿದ್ದಾರೆ. ಮಿದ್ದದ ಮೇಲೆ ಈ ತರ ಉಂಡೆ ಮಾಡ್ಕೊಂಡು ಗುಳಿಗೆ ಮಾಡ್ಕೊಂಡು, ಆಮೇಲೆ ಇಲ್ಲಿ ಒಂದೊಂದು ನಿಪ್ಪಟ್ಟಿಗೆ ಎಷ್ಟು ಸೈಜ್ ಬೇಕೋ ಅಷ್ಟನ್ನ ಇಲ್ಲಿ ಸೈಜ್ ಮಾಡ್ಕೊಂಡು ಇಲ್ಲಿ ಒತ್ತೋ ಮಷೀನ್ ಇರುತ್ತೆ. ಒತ್ತದ ಮೇಲೆ ನಿಪ್ಪಟ್ಟು ಇಲ್ಲಿ ರೆಡಿ. ಈಗ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕು. ಸೊ ಅಲ್ಲಿ ಒತ್ತಿ ಮಾಡಿರೋ ನಿಪ್ಪಟ್ಟುಗಳನ್ನ ಈಗ ಫ್ರೈ ಮಾಡ್ಲಿಕ್ಕೆ ಫ್ರೈ ಮಾಡ್ತಿದ್ದೀರಲ್ಲ ಸರ್. ಈಗ ಎಸ್, ನಂದು ಇಲ್ಲಿ ಇಟ್ಕೊಂಡಿರ್ತೀವಿ, 2 ಹಾಕೋದು, 2 ಇಟ್ಕೊಂತೀರಾ ಸರ್. ಎಣ್ಣೆ ಯಾವ್ದು ಯೂಸ್ ಮಾಡ್ತೀರಾ ಸರ್? ಎಣ್ಣೆ ಗ್ರೌಂಡ್ ನಟ್ ಸರ್, ಅಲ್ಲ ಸನ್ಫ್ಲವರ್ದು ಗೋಲ್ಡ್ ವಿನ್ನರ್ ಅಂತೇಳಿ ಅದನ್ನೇ ಹಾಕ್ತಾ ಇದೀವಿ ಸರ್. ಇದು ಬಾಕಿದ್ರೆ ಬರಲ್ಲ ಸರ್. ಅದು ಯಾಕೆ ಸರ್ 3 ಜನ ಒಟ್ಟಿಗೆ ಹಾಕ್ತಿದ್ದೀರಾ ಸರ್? ಅದು ಒಟ್ಟೆ ಟೈಮ್ ಹಾಕ್ಬೇಕು ಇದು, ಯಾಕಂದ್ರೆ ಇಲ್ಲ ಅಂದ್ರೆ ಒಂದ್ ಬೇಯೋದು ಇದಾಗುತ್ತೆ. ಅಷ್ಟು ಕ್ವಿಕ್ ಆಗಿ ಬೇಯುತ್ತೆ. ಎಷ್ಟು ಕ್ವಿಕ್ ಆಗಿ ಹಾಕ್ತಿದಾರೆ ನೋಡಿ ಒಡೆನ, ದಬ ಅಂತ 3 ಜನ ಸೇರ್ಕೊಂಡು ಹಾಕ್ತಿದ್ದಾರೆ. ದಮ್ಮ ಅಂತಿದೆ. ಎಷ್ಟು ನಿಮಿಷ ಬೇಕಾಗ್ಬೋದು ಸರ್ ಇದು? ಗೊತ್ತಾಗುತ್ತೆ ಸರ್, ಅದೊಂದು ಹದ, ಅದು ಟೈಮ್ ಅನ್ನೋದಕ್ಕಿಂತ ಸರ್ ಅದೊಂದು ನೋಡಿದ ಕಣ್ಣು ಪ್ರಾಕ್ಟೀಸ್ ಅದು. ಸೊ ಇದು ರೆಡಿ ಅಲ್ವಾ ಇದು? ಸರ್ ಎಷ್ಟೊತ್ತು ತಣ್ಣಗಾಗ್ಬೇಕು ಈಗ ಇದು? ಏನಿಲ್ಲ, ಅದೊಂದು 10 ನಿಮಿಷ ತಣ್ಣಗ, ಅದೇನಿಲ್ಲ ತಣ್ಣಗ ಮುಗಿತದೆ. ಇಟ್ ಈಸ್ ರೆಡಿ ಫಾರ್ ಇಟ್. ಈಗಲೇ ತಿನ್ಬೋದು ಸರ್, ಬಿಸಿದು ತಿನ್ಬೋದು, ಆರಿದ ಮೇಲೂ ತಿನ್ಬೋದು, ಅದೇನು ತೊಂದ್ರೆ ಇಲ್ಲ ಸರ್. ಆರಿದ್ರೆ ಸ್ವಲ್ಪ ಕ್ರಂಚಿ ಆಗುತ್ತಲ್ವಾ? ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಹೌದು, ಬಿಸಿದ್ರಾಗೂ ಇರುತ್ತೆ, ಬಟ್ ಸ್ವಲ್ಪ ಆರ್ತಿದ್ದಂಗೆ ಇನ್ನೂ ಕ್ರಿಸ್ಪಿ ಆಗುತ್ತೆ ಸರ್. ಚಟ್ನಳ್ಳಿ ಸ್ಪೆಷಲ್ ನಿಪ್ಪಟ್ಟು ನೋಡಿ, ಇದು ಆರದನ್ನೇ ಕೊಡಿ. ರೆಡಿ ಟು ಈಟ್ ನಿಪ್ಪಟ್ಟು.
ತಿನ್ನಾಗಿ ಮಾಡಿದ್ದಾರೆ, ತುಂಬಾ ದಪ್ಪ ಇಲ್ಲ, ಎಷ್ಟು ತಿನ್ನೈತೆ ನೋಡ್ರಿ. ಹೆಂಗಿದೆ ಅಂತ ಹೇಳಿ ಸರ್, ಟೇಸ್ಟ್ ಫೀಲ್ ಮಾಡಿ. ಬಿಸಿ ಬಿಸಿ ನಿಪ್ಪಟ್ಟು ಸಖತ್ತಾಗಿದೆ. ಖಾರ, ಉಪ್ಪು, ಆಮೇಲೆ ಆ ಈರುಳ್ಳಿ, ಆಮೇಲೆ ಧಾನ್ಯಗಳನ್ನು ಹಾಕಿದ್ರಲ್ಲ, ಕಡಲೆ, ಶೇಂಗಾ, ಕೊತ್ತಂಬರಿ, ಕರಿಬೇವು ಎಲ್ಲವೂ ಹದವಾಗೈತಿ. ಸೂಪರ್ ಸರ್. ಈಗ ರಾಗಿ ಹಾಲ್ಬಾಯಿ ಸರ್, ಇದು ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ರಾಗಿ ಕೀಲ್ಸ ಅಂತೀವಿ. ಇದು ಆಧುನಿಕವಾದ ಭಾಷೆಯಲ್ಲಿ ರಾಗಿ ಹಾಲ್ಬಾಯಿ ಅಂತಾರೆ. ಬೇರೆ ಬೇರೆ ತರ ಮಾಡ್ತಾರೆ, ಬಟ್ ಗೋಧಿಲಿ ಎಲ್ಲ. ಬಟ್ ರಾಗಿದು ಇದು ನಮ್ಮ ಬಯಲುಸೀಮೆ ತುಂಬಾ ಸಾಂಪ್ರದಾಯಿಕವಾದಂತ ಇದು ರಾಗಿ ಸರ್. ಇದು ರಾಗಿನೇ ಮಾಡ್ತೀವಿ ಅಂದ್ರೆ ಸರ್, ನೆನೆ ಹಾಕಿರ್ತೀವಿ ಸರ್. ಅಂದ್ರೆ ಇಡೀ ರಾಗಿನೇನಾ ಪೀಸ್ ಮಾಡಿರ್ತೀವಿ, ಅದನ್ನ ಬ್ರೋಕ್ ಮಾಡಿ ನೆನೆ ಹಾಕ್ತಿವಿ ಸರ್. ಒಂದ್ 2-3 ಗಂಟೆ ನೆಂದ ಮೇಲೆ ಒಂದು ಹದಕ್ ಬರುತ್ತಲ್ಲ ಸರ್, ಅದನ್ನ ಗ್ರೈಂಡ್ ಮಾಡ್ತೀವಿ. ಗ್ರೈಂಡ್ ಮಾಡಿದಾಗ ಹಾಲು ಆಗುತ್ತೆ ಸರ್, ಅದು ಹಾಲು ಬರುತ್ತೆ. ಆ ಹಾಲನ್ನ ಮತ್ತೆ ಬಟ್ಟೆ ಹಾಕಿ ಸೋಸಿ ಫಿಲ್ಟರ್ ಮಾಡಿ ಒಂದು ಹಾಲು ತೆಗಿತೀವಿ ಸರ್. ಅದೇ ಹಾಲೇ ಮೈನ್ ಇಂಗ್ರೀಡಿಯಂಟು ಕೀಲ್ಸದ್ದು ರಾಗಿ ಹಾಲು ಸರ್. ಅದು ಇದಕ್ಕೆ ನಮ್ಮ ತುಂಬಾ ಉತ್ತಮ ಗುಣಮಟ್ಟದ ಬೆಲ್ಲ ಬಳಸಿ ಆ ಸಾವಯವ ಬೆಲ್ಲ ಪಾಕ ಮಾಡ್ಕೊಂತೀವಿ ಸರ್. ಇದು ಬೆಲ್ಲದ ಪಾಕ. ನೆಕ್ಸ್ಟ್ ಇದನ್ನ ಅದಕ್ಕೆ ಉರಿ ಕಚ್ತೀವಿ ಸರ್. ಅದಕ್ಕೆ ನಾವು ಉರಿ ಕಚ್ಚಿ ಪಾಕ ಮಾಡ್ತೀವಿ. ಅದಕ್ಕೆ 1-2 ಗಂಟೆ ಬೇಕು. ಅದಕ್ಕೂ ಬೇಕು. ಅದಾದ್ಮೇಲೆ ಅದ್ರ ಜೊತೆ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ತೆಂಗಿನಕಾಯಿ ಹಾಲು ಹಾಕ್ತೀವಿ ಸರ್. ತೆಂಗಿನಕಾಯಿ ಅದಕ್ಕೆ ತುಂಬಾ ಅದು ಟೇಸ್ಟ್ ಅನ್ನು ಆಡ್ ಮಾಡುತ್ತೆ. ಅದು ಕಾಯಿ ಹಾಲು ಮಾಡಿ ಅದಕ್ಕೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ ಇದೆ. ಅದಕ್ಕೆ ಏಲಕ್ಕಿ, ಶುಂಠಿ, ಈ ತರ ಕೆಲವು ಸ್ಪೈಸಿ ಹಾಕಿಬಿಟ್ಟು ಅದನ್ನ ಒಂದು ಹದ ಬರಂಗೆ ಕಂಟಿನ್ಯೂಸ್ ಪ್ರೋಸೆಸ್. ಅದು ಪ್ರೋಸೆಸಿಂಗ್ಗೆ ಭಾರಿ ಮೇಜರ್ ರೋಲ್ ಇದ್ರಲ್ಲಿ. ಸಿಕ್ಕಾಬಟ್ಟೆ ತಾಳ್ಮೆ ಬೇಕು. ಹಾಗಾಗಿ ತುಂಬಾ ಸಹನೆಯಿಂದ ಮಾಡ್ತಕ್ಕಂಥದ್ದು ಸರ್. ಅದು ಅದಾದ ಇವತ್ತಿಗೆ ಈಗ ಒಂದು ವಡೆ ನಿಪ್ಪಟ್ಟು ಮತ್ತೆ ರಾಗಿ ಕೆಲಸ ಮಾಡ್ತಾ ಇದೀವಿ. ಚರ್ಮುರಿ ಮನೆ ಮಾಡಿ ಬೇಕಾದ ಕಡೆ ಕಳಿಸಿಯೇನೆ, ಮಾಲ್ದಿನ ಅದನ್ನು ಕಳಿಸಿಯೇನೆ. ಹಾಗಾಗಿ ಮಾಡ್ತಿರ್ತೀವಿ ಸರ್. ಸರ್, ನೀವೇ ಮನೆಯವರೇ ಅಲ್ವಾ ಸರ್ ಇದನ್ನೆಲ್ಲ ಮಾಡೋದು? ಎಲ್ಲ ಇವರ ಲೀಡರ್ಶಿಪ್ ಅಲ್ಲಿ, ಇವರ ಮಾರ್ಗದರ್ಶನದಲ್ಲಿ ಎಲ್ಲ ಇರ್ತಾರೆ. ಆಮೇಲೆ ಇರ್ತಾರೆ, ಲೇಬರ್ಸ್ ಅವ್ರ ಜೊತೆ ಮಾಡ್ತಾರೆ, ಸಪೋರ್ಟ್ ಇರ್ತಾರೆ, ಎಲ್ಲ ಮಾಡ್ತಾರೆ. ಮೇನ್ ಸಪೋರ್ಟ್. ಈಗ ಹಾಲು ತೆಗಿಯೋ ಪ್ರೊಸೆಸ್ ಸರ್. ಇದನ್ನ ಗ್ರೈಂಡ್ ಮಾಡಿ ಅದನ್ನ ಒಂದು ಹೊನ್ನೆನಲ್ಲಿ ತೆಗಿಬೇಕು ಸರ್ ಹಾಲು. ಇದು ಹಾಲು ಮಾಡ್ಕೊಳ್ಳೋದೇ ಚಾಲೆಂಜಿಂಗ್ ವರ್ಕ್, ಒಂದು ಶ್ರಮದಾಯಕವಾದ ಕೆಲಸ. ಎಲ್ಲದೂ ಕಷ್ಟನೇ. ಇದು ತುಂಬಾ ಇಷ್ಟಪಟ್ಟು ಮಾಡಿದಾಗ ಖುಷಿ ಆಗುತ್ತೆ ಸರ್. ನೋಡಿ, ಇದು ಹಾಲೆಲ್ಲ ತೆಗೆದ್ಮೇಲೆ ಸರ್ ಇದನ್ನ ಏನ್ ಮಾಡ್ತೀರಾ? ಇದು ಒಟ್ಟು ಹಸುಗಳಿಗೆ ಹಾಕ್ತೀವಿ. ಹಸುಗಳಿಗೆ ಒಳ್ಳೆ ಫುಡ್ ಇದು. ಹಸುಗಳಿಗೆ ಒಳ್ಳೆ ಫುಡ್ ಸರ್. ಇದು ಹಸುಗಳಿಗೆ ಒಳ್ಳೆ ಫುಡ್. ಸರ್, ಈಗ ಎಷ್ಟು ರಾಗಿ ಹಾಕಿದಿರಾ ಇವತ್ತು ಹಾಲ್ಬಾಯಿಗೆ? ಅದು ಸರ್ ಅದೊಂದು ಮೆಜರ್ಮೆಂಟ್ ಇದೆ, ಆ ಪ್ರಕಾರ ಹಾಕಿರ್ತಾರೆ ಸರ್. ಅದು ಒಂದು ರಾಗಿ ಬೆಲ್ಲ ಅದು ಕಳತಿ ಮಾಡಿರ್ತಾರೆ ಸರ್. ಒಂದು 30 kg ಕೆಲಸ ಬರ್ಬೋದು ಇವತ್ತು ಮಾಡಿರೋದಕ್ಕೆ ಸರ್. ಅದು ಅಂದ್ರೆ ಈಗ ರಾಗಿ ಎಷ್ಟು ಹಾಕಿರ್ತೀರಿ? ರಾಗಿ ಒಂದು 6-7 kg ಹಾಕಿರ್ತೀವಿ ಸರ್. ಬೆಲ್ಲ 6 kg ರಾಗಿ, ಬೆಲ್ಲ ಒಂದು 10-12 kg ಹಾಕಿರ್ತೀವಿ. ಆಮೇಲೆ ತೆಂಗಿನಕಾಯಿ ಒಂದು 5-6 ಹಾಕಿರ್ತೀವಿ. 5-6 ತೆಂಗಿನಕಾಯಿ ಈ ಥರ ಎಲ್ಲ ಹಾಕಿ ಮಾಡಿರ್ತೀವಿ ಸರ್. ಅಷ್ಟು 30 kg ಆಗುತ್ತೆ. ಹೌದೌದು, 30 kg ಆಗುತ್ತೆ ಸರ್. ಸೊ ಇದು ಕಾಯಿ, ಇದು ತೆಂಗಿನಕಾಯಿ ಸರ್. ತೆಂಗಿನಕಾಯಿ ಹಾಲನ್ನ ತೆಗಿತೀವಿ ಸರ್. ಹಾಲು ಅದರೊಳಗಡೆ ಮಿಕ್ಸ್ ಮಾಡ್ತೀವಿ ಸರ್. ಅದು ಟೇಸ್ಟ್ ಅನ್ನು ಆ್ಯಡ್ ಮಾಡುತ್ತೆ. ಆಮೇಲೆ ಒಳ್ಳೆ ಖುಷಿ ಕೊಡುತ್ತೆ ಸರ್. ಭಾರಿ ಟೇಸ್ಟ್ ಆ್ಯಡ್ ಮಾಡುತ್ತೆ. ತೆಂಗೆ ಅಷ್ಟೇ, ತೆಂಗಿಗೊಂದು ಗೊತ್ತಲ್ಲ, ತೆಂಗು ಯಾವ್ದಕ್ಕೆ ಬಿದ್ದರೂ ಅದಕ್ಕೆ ಟೇಸ್ಟ್ ಜಾಸ್ತಿ, ಅದ್ಭುತವಾಗಿರುತ್ತೆ ರುಚಿ. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ತೆಂಗು ಮತ್ತು ಇಂಗು ಎರಡು ಇದ್ಬಿಟ್ರೆ ಮಂಗ ಕೂಡ ಅಡಿಗೆ ಮಾಡ್ತಾರೆ. ಅಂದ್ರೆ ತೆಂಗಿಗೆ ಅಷ್ಟು ಇದಿದೆ, ಅದಕ್ಕೆ ಮಹತ್ವ ಇದೆ. ಇವೇನೆಲ್ಲ ನಮ್ಮ ಸಾಂಪ್ರದಾಯಿಕ ಟ್ರೆಡಿಷನಲ್ ಫುಡ್ಸ್ ಅದಾವಲ್ರಿ ಸರ್, ಅವುಗಳನ್ನ ಮಾಡೋದಕ್ಕ ಪೇಷನ್ಸ್ ಬೇಕು, ಸಿಕ್ಕಾಬಟ್ಟೆ ಸ್ಕಿಲ್ ಬೇಕು, ಟೈಮ್ ಬೇಕು. ಸ್ಕಿಲ್ ಇಲ್ಲದೆ ಇರೋದಕ್ಕೆ ಇವು ಮಾಯ ಆಗ್ತದೆ. ಕರೆಕ್ಟ್ ಸರ್ ಹೇಳ್ದಂಗೆ. ಯಾಕೆ ಈ ಮಾತು ಹೇಳ್ದಂದ್ರೆ, ಈ ಹಾಲ್ಬಾಯಿಗೆ ರಾಗಿ ನೆನೆಸ್ಬೇಕು, ಅದಕ್ಕೆ 6 ಗಂಟೆ ಟೈಮು. ಸುಮ್ನೆ ಒಂದು ಲೆಕ್ಕ ಹಾಕೊಳ್ಳಿ. ಹೌದೌದು. ಅದನ್ನ ರುಬ್ಬಬೇಕು. ಹೌದು. ಆ ರುಬ್ಬಿದ್ದನ್ ಮಾಡೋದಕ್ಕೆ 1 ಗಂಟೆ, ರುಬ್ಬಕ್ 1 ಗಂಟೆ. ಆ ರುಬ್ಬಿದ್ದನ್ ಹಾಲ್ ತೆಗಿಬೇಕಲ್ಲ, ಅದಕ್ಕೆ 2 ಗಂಟೆ ಬೇಕು. ಒಂದ್ ಹೇಳ ನಿಮಗೆ ಸರಿ ಹೇಳಿ. ಹಿಂದೆ ಹಳ್ಳಿಗಳಲ್ಲಿ ಇದು ಮಾಡ್ತಾ ಇದ್ರು ಅಂದ್ರೆ ಹೋಲ್ ಡೇ 2 ದಿವಸ ಬರೀ ಅದೇ ಕೆಲಸ. ಮನೇಲಿ 4 ಜನಕ್ಕೆ ಮಾಡ್ಕೊಳಕ್ಕೆ ಕೆಲ್ಸ ಏನಪ್ಪಾ ಅಂದ್ರೆ, ನಾಳೆ ಕೆಲಸ ಮಾಡ್ತೀನಿ ಅಂದ್ರೆ ಇವತ್ತಿಂದಲೇ ಅದೊಂದೇ ಕೆಲಸ. ಅದನ್ನೇನು ಹಾಕೋದು, ಅದನ್ನ ರಾಗಿ ಮಾಡೋದು, ಅದನ್ನೇ ಮತ್ತೆ ಬೆಳಿಗ್ಗೆ ಹಾಲು ಮಾಡೋದು ಅಂತೂ ಪೂರ್ತಿ ಅದೇ ಕೆಲಸ, ಬರೀ ಮಂದಿಗೆ ಮಾಡಕ್ಕೆ. ಇನ್ನ ನಾವು ಮಾರ್ಕೆಟಿಂಗ್ ಪರ್ಪಸ್ ಮಾಡ್ಬೇಕು ಅಂದ್ರೆ ಎಷ್ಟು ಶ್ರಮ ಅದು. ನೋಡಿ, ಬೆಲ್ಲನ ಪಾಕ ಮಾಡ್ತಾ ಇದಾರೆ. ಆ ಬೆಲ್ಲದ ಅರೋಮ ಘಮ ಅಂತಿದೆ. ಅಷ್ಟು ನೀಟಾಗಿ ಬೆಲ್ಲದ ಪಾಕ ಮಾಡ್ತಿರೋದು.
ಅರೋಮನೆ ಸಖತ್ತಾಗಿ ಬರ್ತಿದೆ ಅದು ಬೆಲ್ಲದ್ದು. ಇದು ನೋಡಿ ಬೆಲ್ಲದ ಪಾನಕನ ಸೋಸ್ತಿರೋದು, ಯಾಕಂದ್ರೆ ಅದರಲ್ಲಿ ಏನಾದರೂ ಕಸ ಅಥವಾ ಬೆಲ್ಲ ಮಾಡುವಾಗ ಏನಾದರೂ ಅದರಲ್ಲಿ ಕಸದ ಥರ ಇರ್ತದಲ್ಲ ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಕಸದ ಬೆಲ್ಲ ಕಬ್ಬಿನ ವೇಸ್ಟೇಜ್, ಇದು ಬೆಲ್ಲ ಮಾಡುವಾಗ ಬಂದಿರುತ್ತೆ. ಸೊ ಇದನ್ನ ತೆಗಿಯೋಕ್ಕೋಸ್ಕರ ಇದನ್ನ ಪ್ರೊಸೆಸ್ ಅನ್ನ ಮಾಡ್ತಿರೋದು ಅವರು, ಸೋಸುವಂತ ಪ್ರೊಸೆಸ್ ಇದು. ಸರ್ ಇದು ಏನ್ ಹಾಕ್ತಿದ್ದೀರಾ ಸರ್ ಮತ್ತೆ ಇದಕ್ಕೆ? ಏಲಕ್ಕಿ ಮತ್ತೆ ಶುಂಠಿ. ಸೊ ಅದಕ್ಕೊಂದು ಮೆಜರ್ಮೆಂಟ್ ಇರುತ್ತೆ, ಆ ಮೆಜರ್ಮೆಂಟ್ ಪ್ರಕಾರ ಈ ಏಲಕ್ಕಿ ಮತ್ತೆ ಶುಂಠಿ ಪೌಡರ್ ಅನ್ನ ಹಾಕ್ತಾರೆ. ಸೊ ಇದು ಕೋಲು, ತಿರುವಕ್ಕೆ ಮುದ್ದೆ ಕೋಲು ಅಂತೀವಿ, ಮುದ್ದೆ ಕೋಲು. ಅದು ಇಂಪಾರ್ಟೆಂಟ್ ಆಯುಧ. ಅದು ಕಟ್ಟಿಗೆ ಒಲೆಯಲ್ಲೇ ಮಾಡ್ಬೇಕಾ ಸರ್? ಇದು ಒಲೆದು ಅದು ಸಾಂಪ್ರದಾಯಿಕವಾದಂತ ಮೆಥಡ್, ಜೊತೆಗೆ ಒಂದು ಮೂಲ ರುಚಿ ಅಂತೀವಲ್ಲ, ಟ್ರೆಡಿಷನಲ್ ಟೇಸ್ಟ್ ಕೊಡುತ್ತೆ ಅದು. ಯಾವ್ದಾದ್ರು ಅಷ್ಟೇ, ಮುದ್ದೆ ಆಗ್ಲಿ ಬಸ್ಸಾರ್ ಆಗ್ಲಿ, ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು. ಈಗ ಕುದೀತಿದೆ ಬೆಲ್ಲದ ಪಾಕ, ಅದೊಂದು ಹದ ಸರ್. ಅದು ಬಂದಿದೆ, ಈಗ ಒಂದು ಹದಕ್ ಬಂದಿದೆ ಸರ್. ಈಗ ಒಂದು ಬೇರೆ ಪ್ರೋಸೆಸ್ ಇದೆ, ಅದೇನು ಅಂದ್ರೆ ನಾವೀಗ ರಾಗಿ ಹಾಲು ಹಾಕಿ ಅದನ್ನ ಕಂಟಿನ್ಯೂಸ್ ಗೂರಾಡ್ಬೇಕು, ಅದು ಇಂಪಾರ್ಟೆಂಟ್ ಸರ್. ಅದು ಯಾವ ಕಾರಣಕ್ಕೂ ನೆಕ್ಸ್ಟ್ ಹೇಳ್ದಂಗೆ ಒಲೆ ಅನ್ನೋದು ಇದೆಯಲ್ಲ, ಅದು ಡೆಫಿನೆಟ್ ಟೇಸ್ಟ್ ಕೊಡುತ್ತೆ. ಅದು ಈಗ ಕೆಲವು ಕಡೆ ಎಲ್ಲ ನೀವು ಹೇಳ್ತಾರೆ, ಇದು ನಮ್ಮ ಹೋಟೆಲ್ ನಲ್ಲಿ ಒಲೆ ಅಡಿಗೆ ಅಂತೇಳಿ, ಅದು ಡೆಫಿನೆಟ್ ಆಗಿ ಒಲೆ ಮುದ್ದೆ ಆಗ್ಲಿ 100% ಟೇಸ್ಟ್ ಕೊಡುತ್ತೆ. ಯಾವ್ದು ಅದು ಬೇಯೋದಕ್ಕೊಂದು ಕ್ರಮ ಇದೆ. ಅದು ಒಲೆಯಲ್ಲಿ ಬೆಂದಿದ್ದಕ್ಕೂ ಒಂದು ಸ್ಟವ್ ಅಲ್ಲಿ ಬೆಂದಿದ್ದಕ್ಕೂ ಡೆಫಿನೆಟ್ ಈಗಾಗಲೇ ನಾವು ಅದನ್ನ ಟೆಸ್ಟ್ ಮಾಡಿ ಕೈ ಬಿಟ್ಟಿದೀವಿ. ನೀವು ಯಾವ್ದಾದ್ರು ಅಷ್ಟೇ, ನೀವು ಅನ್ನನೂ ಅಷ್ಟೇ, ನೀವು ಕುಕ್ಕರ್ ಅಲ್ಲಿ ಮಾಡೋದಕ್ಕೂ ನಮ್ಮ ಮನೇಲಿ ಮಡಿಕೆಲ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಮಡಿಕೆಲ್ ಮಾಡಿದ್ದು ಬೆಳಗಿಂದ ಸಂಜೆವರೆಗೂ ಅದೇ ಪೊಟೆನ್ಸಿ, ಅದೇ ಸತ್ವ ಇರುತ್ತೆ. ಇದು ಮಧ್ಯಾಹ್ನದಷ್ಟೊತ್ತಿಗೆ ಇದು ಇನ್ನೇನೋ ಒಂಥರ ಆಗುತ್ತೆ ಸರ್. ಹಾಗಾಗಿ ನಮ್ಮ ಸಾಂಪ್ರದಾಯಿಕವಾದಂತ ಮೆಥಡ್ಗೆ ಅದರದ್ದೇ ಆದಂತ ಹಿನ್ನೆಲೆ ಇರುತ್ತೆ. ಆದ್ರೆ ಏನ್ ಮಾಡ್ತೀರಾ ಸರ್, ನಮ್ಮಲ್ಲಿ ಎಷ್ಟೋ ಜನಕ್ಕೆ ಒಲೆ ಹಚ್ಚಕ್ಕೆ ಬರಲ್ವಲ್ಲ, ಕಟ್ಟಿಗೆ ಒಲೆನ. ಅದು ಏನ್ ಮಾಡ್ತಾರೆ, ಗ್ಯಾಸ್ ಅಲ್ಲಾದ್ರೆ ಲೈಟರ್ ಇಂದ ಪಕ್ ಅನಿಸ್ಬಿಡ್ಬೋದು. ಕಾಲದ ವಿಪರ್ಯಾಸ. ನೀವ್ ಹೇಳಿದಂಗೆ ಒಲೆ ಕಚ್ಚೋದು ಸಮೇತ ಒಂದು ಸ್ಕಿಲ್ಲೇ. ಹೆಂಗೆಂಗೋ ಕಚ್ಚಕ್ ಬರಲ್ಲ, ಅದು ಹೆಂಗೆಂಗೋ ಅದು ಗೊತ್ತಿರಲ್ಲ ಸರ್. ಅದು ಅದಕ್ಕೊಂದು ಮೆಥಡ್ ಇದೆ. ಪುಳ್ಳೆ ಯಾವಾಗ ಹಾಕ್ಬೇಕು, ಸ್ವಾಗೆ ಯಾವಾಗ ಹಾಕ್ಬೇಕು, ಸಿಬಿ ಯಾವಾಗ ಹಾಕ್ಬೇಕು, ಕುರುಂಬಳೆ ಯಾವಾಗ ಹಾಕ್ಬೇಕು, ಹಗುರವಾದಂತ ಸೌದಿ ಯಾವಾಗ ಕಚ್ಚಬೇಕು, ಅದ್ರ ಪಕ್ಕಕ್ಕೆ ಒತ್ತಿಗೆ ದಪ್ಪನ ಸೌದಿ ಯಾವಾಗ ಇರಬೇಕು, ಎಲ್ಲದೂ ಸ್ಕಿಲ್ಲೇ. ನೀವು ಯಾರು ಏನ್ ಹೇಳ್ತಾರೋ ಗೊತ್ತಿಲ್ಲ, ಬೇಕಾದಷ್ಟು ಥರದ ವಿದ್ಯೆಗಳಿದೆ. ಅದು ನನ್ನ ಪ್ರಕಾರ ಅದ್ಭುತವಾದಂತ ವಿದ್ಯೆ ಅದು ಪಾಕಶಾಸ್ತ್ರ ವಿಜ್ಞಾನ ಸರ್, ಅದು ಸೈನ್ಸ್. ಅದು ಡೇ ಟು ಡೇ ಕಲಿಬೇಕಾದ್ರೆ ಅದರಲ್ಲಿ ಸ್ವಲ್ಪ ಮೇರ್ ತಪ್ಪಿದ್ರು ಅಂದ್ಬಿಡ್ತೀವಿ ಮುದ್ದೆ ಅಂತೇಳಿ. ಅದು ಮುದ್ದೆ ಒಂದು ಹದವರಿತು ಮಾಡಿದ್ರೆ ಮುದ್ದೆ, ಅದು ಹದ ತಪ್ಪಿದ್ರೆ ನೀವು ಅದು ಸಾಧ್ಯ ಇಲ್ಲ ಊಟ ಮಾಡಕ್ಕೆ. ಅದು ಅನುಭವದ ಮೇಲೆ ಈ ಅಕ್ಕಿಲಿ ಅನ್ನ ಮಾಡಿ ಊಟಕ್ಕೆ ಚೆಂದ ಅಂತ ಯಾರ ಕಂಡಿಡಿದ್ರ? ಏನ್ ವಿಶೇಷ ಇದು? ಹೊಗೆ ಬರ್ತಾ ಇಲ್ವಲ್ಲ? ಅದು ಆತರ ಪೈಪ್ ಒಲೆ ಅಂತ ಸರ್, ಆತರನೇ ಹಾಕ್ಸಿದೀವಿ, ಹೊಗೆ ಬರಬಾರದು. ಅಂದ್ರೆ ಈ ಪೈಪ್ ಒಳಗಡೆ ಅದು ಬರ್ತಿಲ್ಲ, ಹೊಗೆ ಫ್ಲೇಮ್ ಅಲ್ಲೂ ಹೋಗ್ತಾ ಇದೆ. ಅಂದ್ರೆ ಪೈಪ್ ಒಳಗಡೆಯಿಂದ ಹೊಗೆ ಹೋಗುತ್ತೆ ಮೇಲೆ. ಇದು ಬೆಲ್ಲ ಪಾಕ, ಬೆಲ್ಲದ ಪಾಕ. ಇದು ರಾಗಿ ಹಾಲು, ಇದನ್ನ ರುಬ್ಬಿ 3-4 ಸಾರಿ ಫಿಲ್ಟರ್ ಮಾಡ್ತಾರೆ. ಮಾಡಿ ಹಾಲು ತೆಗೆದು ಆಮೇಲೆ ಹಾಲು ತೆಗೆದು ಈಗ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಅದನ್ನ ಈಗ ಅದು ಪ್ರೋಸೆಸ್ ಬರ್ತೈತೆ, ತಳಮ್ಮ ಬೇಡ ಯಾವೈತಾನೆ ಇದನ್ನ ತಗೊಂಡ್ರೆ ಹಾಕಿ. ನೀರು ಹಾಕಿ ನೀರು ಹಾಕಿ ನೋಡಿ. ಇದು ಕ್ರಮ ಸರ್. ಈಗ ಇದನ್ನ ಹಂಗೆ ತಿರುಗುತ್ತಾನೆ ಇರ್ಬೇಕು. ಎಷ್ಟು ಟೈಮ್ ಬೇಕು ಸರ್? ಅದು ಒಂದು ಹದ ಸರ್. ಅದುವೇ ಇದು ಏನಾಗುತ್ತೆ ಅಂದ್ರೆ, ಅದು ನಾವು ಕಟ್ತಕ್ಕಂಥ ಫ್ಯೂಯಲ್ ಮೇಲೆ, ಹಾಕ್ತಕ್ಕಂಥ ನೀರಿನ ಮೇಲೆ ಆ ಟೈಮ್ ವೇರಿ ಆಗ್ತಾ ಹೋಗುತ್ತೆ ಸರ್. ಕೆಲವು ಟೈಮ್ ಒಂದು 15-20 ನಿಮಿಷಕ್ಕೆ ಒಂದು ಪೊಸಿಷನ್ ಬರುತ್ತೆ, ಕೆಲವು ಟೈಮ್ ಅರ್ಧ ಗಂಟೆ ತಾಣುತ್ತೆ ಸರ್. ಅದೊಂದು ಮೆಥಡ್, ಅದು ಗೊತ್ತಾಗುತ್ತೆ ಸರ್. ನೋಟದಲ್ಲೇನೆ ಇದನ್ನ ಜಡ್ಜ್ ಮಾಡಬೇಕು. ನೋಟ ಅದು ಗೊತ್ತಾಗುತ್ತೆ, ಅದು ಕ್ರಮ ಅದು ಸರ್. ಈಗ ಬಂದಿದೆ ಅಂತ ಗೊತ್ತಾಗುತ್ತೆ. ಇಂತಿಷ್ಟು ಟೈಮ್ ಅಂತ ಹೇಳಕ್ ಆಗಂಗಿಲ್ಲ. 5-10 ನಿಮಿಷ ವೇರಿಯೇಷನ್ ಆಗ್ತಿರುತ್ತೆ ಸರ್. ಒಂದು ಅರ್ಧ ಗಂಟೆ ಒಳಗಡೆ 1 5 ನಿಮಿಷ 4 ನಿಮಿಷ ಅದು ಬರೋ ತನಕನೂ ಹಿಂಗ್ ತಿರುತಾನೆ ಇರ್ಬೇಕು, ಮಾಡ್ತಾನೆ ಸರ್. ಅದು ಗೊತ್ತಾಗ್ತಿರುತ್ತೆ ನೋಡಿ. ಈಗ ಹಿಂಗಾಗಿದೆ, ಕೈ ಬಿಟ್ರೆ ಗಂಟಾಗುತ್ತೆ ನಾವು. ಹೌದು, ಗಂಟಾಗುತ್ತೆ. ಸಾಂಪ್ರದಾಯಿಕ ಶೈಲಿ ಅಂದ್ರೆ ಇದೆ ನೋಡ್ರಿ. ಕಟ್ಟಿಗೆ ಒಲೆ, ಆಮೇಲೆ ಒಲೆ. ಈಗ ನೋಡಿ ಒಲೆ ಹಚ್ಚಿದ್ದಾರೆ, ಹೊಗೆ ಬರ್ತಿಲ್ಲ. ಹಾಲ್ ಬಾಯಿ ಮಾಡ್ತಿದ್ದಾರೆ ರಾಗಿದು. ಇದು ತಿಂದಷ್ಟು ಸುಲಭ ಅಲ್ಲ ನೋಡ್ರಿ, ತಿರುತಾನೆ ಇರ್ಬೇಕು ಈಗ ಅದು ರೆಡಿ ಆಗೋ ತನಕ. ಸೊ ಈಗ ಒಂದು ಹಂತಕ್ಕೆ ಬಂದಿದೆ. ಸುಮಾರು ಅರ್ಧ ಗಂಟೆ ಆಯ್ತು ಅವನು ತಿರುತ್ತಾ ಇದ್ರು ಅವ್ರು ಕಂಟಿನ್ಯೂಸ್ ಆಗಿ.
ಈಗ ಒಂದು ಹದಕ್ಕೆ ಬಂದಿದೆ ನೋಡಿ ಅಲ್ಲಿ ಥಿಕ್ನೆಸ್ ಬಂದಿದೆ. ಈಗ ಇದನ್ನ ಇನ್ನೂ ಸ್ವಲ್ಪ ಹೊತ್ತು ಬೇಕಾಗುತ್ತೆ. ಇನ್ನ ಬೇಕು. ಸೊ ಇನ್ಮೇಲೆ ತಿರುವುದೇನು ಬೇಕಾಗಿಲ್ಲಲ್ಲ? ಬೇಕು, ಇನ್ನೊಂದು 10 ನಿಮಿಷ ಅದು ಸ್ವಲ್ಪ ಯೂನಿಫಾರ್ಮ್ ಆಗಿ ಕುದಿಯುತ್ತೆ. ಅದಾದ್ಮೇಲೆ ಮತ್ತೊಂದ್ಸರಿ ಎಲ್ಲ ಅದಕ್ಕೆ ಗ್ರೈಂಡ್ ಮಾಡ್ಬೇಕದು. ಈಗ ಯಾರ್ಯಾರು ಏನೇನು ಕಂಡುಹಿಡಿದ್ರು ಅಂತೆಲ್ಲ ಹೇಳ್ತೀವಲ್ಲ. ಬಲ್ಬ್ ಕಂಡುಹಿಡಿದಾರೆ ಯಾರು? ಥಾಮಸ್ ಆಲ್ವಾ ಎಡಿಸನ್. ಫೋನ್ ಅಲೆಕ್ಸಾಂಡರ್ ಗ್ರಾಮ್ ಬೆಲ್ ಕಂಡುಹಿಡಿದ. ಐನ್ಸ್ಟೈನ್ ಇದು ಕಂಡುಹಿಡಿದ. ಲೆವಾಸಿ ಆಕ್ಸಿಜನ್ ಕಂಡುಹಿಡಿದ. ಎಲ್ಲ ಹೇಳ್ತಿರ್ತೀವಲ್ಲ ನಾವು. ಯಾರು ಜಾರ್ಜ್ ವಾಷಿಂಗ್ಟನ್ ಟ್ರೈನ್ ಕಂಡುಹಿಡಿದ, ಉಗಿ ಬಂಡಿ ಕಂಡುಹಿಡಿದ ಎಲ್ಲ ಹೇಳ್ತೀವಲ್ಲ ಸರ್. ಇದು ಯಾರು ಕಂಡುಹಿಡಿದ್ರು? ಅಡಿಗೆ ಮಾಡೋದು. ವಂಡರ್ಫುಲ್ ಅಲ್ವಾ? ದೊಡ್ಡ ಇನ್ವೆನ್ಷನ್ ಇದೆ, ಸಂಶೋಧನೆ. ಅದಕ್ಕೆ ನಮ್ಮ ಕವಿ ಒಂದ್ ಕಡೆ ಹೇಳ್ತಾರೆ, ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಗುಂಡಪ್ಪನವರು, ಅಕ್ಕಿಯೊಳಗೆ ಅನ್ನವನ್ನು ಮೊದಲು ಕಂಡವರಾರು. ಅಕ್ಕಿನೇ ತಿನ್ನಕ್ಕಾಗಲ್ಲ, ಭತ್ತ ಬೆಳೆ ದೊಡ್ಡದಲ್ಲ, ಅದಾದ್ಮೇಲೆ ಅಕ್ಕಿ ಅನ್ನ ಮಾಡ್ಬೇಕು ಅಂತ ಕಂಡಿಡ್ತಾರಲ್ಲ ಸರ್. ಏನ್ ಇನ್ವೆನ್ಷನ್ ಅಲ್ವಾ? ಅಕ್ಕಿಯೊಳಗೆ ಅನ್ನವನ್ನು ಮೊದಲು ಕಂಡವರಾರು, ಅಕ್ಕರೆಯ ಕಲಿತಕ್ಕೆ ಮೊದಲಿಗನಾರು. ಅಕ್ಷರ ಹೇಳಿದಾರ ಇಂತ ಕಂಡಿಡಿದ ಅಂತ ಹೇಳಿದಾರ ಸರ್? ಯಾರು ಹೇಳಿಲ್ಲ. ಬಟ್ ಯಾರು ಮೊದಲಿಗೆ? ಅದೊಂದು ಜಿಜ್ಞಾಸೆ ಅದು. ಎಸ್, ಅದೇ ವಿಶೇಷ ಅಂತ. ಅಕ್ಕಿಯೊಳಗೆ ಅನ್ನವನ್ನು ಮೊದಲು ಕಂಡವರಾರು, ಅಕ್ಕರೆಯ ಕಲಿತಕ್ಕೆ ಮೊದಲಿಗನಾರು, ಲೆಕ್ಕವಿರಿಸಿಲ್ಲ ಈ ಜನ ತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ಅಂತ ಹೇಳಿ ಕವಿವಾಣಿ ಈ ಪಾಕಶಾಸ್ತ್ರದ ವಿಶೇಷದ ಬಗ್ಗೆ ಎಷ್ಟು ಚೆನ್ನಾಗಿ ಗಮನ ಸೆಳೆದಿದ್ದಾರೆ ನೋಡಿ ಅವರು. ಎಸ್, ಹಿಂಗ್ ಬೇಕಾದಷ್ಟು ಇದಾವೆ. ನಾವು ಯೋಚನೆ ಮಾಡಕ್ಕೂ ಆಗಲ್ಲ ಯಾರು ಕಂಡುಹಿಡಿದಿದ್ದ ಅಂತ ಹೇಳಿ. ಸರ್, ಹಿಂಗ್ ಬೇಕಾದಷ್ಟು ಇದಾವೆ, ಬಟ್ ಉಳಿಬೇಕಲ್ಲ ಸರ್. ಅದೇ ಇಲ್ಲ, ಅದು ನಿಮ್ಮಂತ ಮೀಡಿಯಾದರ ಜವಾಬ್ದಾರಿ, ಪ್ರಭುತ್ವ ಜವಾಬ್ದಾರಿ, ಸಂಘ ಸಂಸ್ಥೆ ಜವಾಬ್ದಾರಿ, ಪೋಷಕರ ಜವಾಬ್ದಾರಿ, ಮನೆ ಜವಾಬ್ದಾರಿ, ಹಿರಿಯರ ಜವಾಬ್ದಾರಿ, ಸಾಹಿತ್ಯ ಜವಾಬ್ದಾರಿ, ಕಲೆ ಜವಾಬ್ದಾರಿ, ಎಲ್ಲಾ ಜವಾಬ್ದಾರಿ ಏನಪ್ಪಾ ಅಂದ್ರೆ ಸತ್ಸಂಪ್ರದಾಯಗಳನ್ನ ಉಳಿಸಿ ಬೆಳೆಸ್ತಕ್ಕಂಥ ಒಂದು ಡ್ಯೂಟಿ ಅದು. ಎಸ್, ಅದು ಅಷ್ಟೇ. ಈಗ ತಗೊಳ್ಳಿ ನೋಡಿ, ಆ ತರ ಕುದಿತಾ ಇರೋ ಈಗ ನೋಡಿ ಬಾಯ್ಲ್ ಆಗ್ತಾ ಇದೆ. ಇನ್ನ ತಿಕ್ಕಾಯ್ತು. ಈಗ ಇದು ತಿಕ್ಕಾಗುತ್ತೆ. ಇನ್ನೊಂದ್ಸರಿ ಗುರಾಡ್ತೇಜ, ಆಮೇಲೆ ಕೆಂಡ ಹಿಂದೆ ಇನ್ನೊಂದ್ಸರಿ ಮುಚ್ಚಿಬಿಡ್ತೇಜ. ಕಲ್ತಿರತಕ್ಕಂಥ ಇನ್ವೆನ್ಷನ್. ಇದು ಬಂದಿದೆಯಾ ಇಲ್ವಾ ಅಂತ, ಬಂದಿದೆಯಾ ಇಲ್ಲ ಅನ್ನೋದಕ್ಕೆ ಚೆಕ್ ಮಾಡೋ ವಿಧಾನ, ಮಾಡೋ ವಿಧಾನ. ಎಸ್, ಈಗ ಅಲ್ಲಿ ಕದರಿಕೆ ಬೌಲಲ್ಲಿ ನೀರ್ ಹಾಕಿ ಕದರಿಕೆ ಬಾರದು. ಹಂಗೆ ಕದರಿಕೆಂಡ್ಲಿಲ್ಲ ಅಂದ್ರೆ ಬಂದಿದೆ, ಅದು ಫಾರ್ಮೇಶನ್ ಆಗ್ತಾ ಇದೆ. ಇದನ್ನ ಬೈಬೇಕು. ಈಗ ಇದೊಂದು 5-6 ನಿಮಿಷ ಬೇಕು. ಈ ಮೇಡಮ್ ಅವ್ರ ನೆನಪು ಮಾಡಿ ನೋಡ್ತಿದ್ರೆ ನನಗೆ ಭಟ್ರ ಡೈಲಾಗ್ ಬರ್ತದೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಆಗ್ಲಿಂದ ತಿರುತ್ತಾ ಇದಾರ ಅದನ್ನ ಒಂದೇ ಕೈಲಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ತಿರು ಇದಕ್ಕೆ. ಅದ್ ನೋಡಿ ಸರ್, ಇದು ದಿಸ್ ಇಸ್ ದಿ ಮೆಥಡ್ ಆಫ್ ಬಾಯ್ಲಿಂಗ್ ಅಂತ. ಈಗ ರೆಡಿನಾ? ಹೆಂಗಿದೆ ನೋಡಿ ಸರ್, ಈ ತರ ಕುದಿಬೇಕು. ಬಂದಿದ್ಯಾ ಇಲ್ಲ ಅನ್ನೋದಕ್ಕೆ ಇನ್ನೊಂದ್ಸರಿ ಚೆಕ್ ಮಾಡ್ತಾರೆ. ಇಲ್ಲಿ ವಾಟರ್ ಒಂದು ಬೌಲ್ ಅಲ್ಲಿ ನೀರಲ್ಲಿ ಇಟ್ಕೊಂಡು 100% ಇಲ್ಲಿ ಹಾಕ್ತಾರೆ. ಅದು ಈ ಥಿಕ್ನೆಸ್ ಎಷ್ಟು ಬರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಅದು ನೀರೊಳಗಡೆ ಕದರಿಕೆ ಬಾರದು. ಎಸ್, ಅಂದ್ರೆ ಈಗ ರೆಡಿನಾ? ಇದು ರೆಡಿ. ಈಗ ಇದನ್ನೇನ್ ಮಾಡ್ತೀರಾ? ಈಗ ಅದು ಟ್ರೇಗ್ ಹಾಕ್ತೀವಿ. ಟ್ರೇಗೆ ಇಲ್ಲಿ ರಾಗಿ ಹಾಲು ಬಾಯ್ದು ಅರೋಮಾ ಗಮ್ ಅಂತಿದೆ. ಆ ಏಲಕ್ಕಿ, ಆಮೇಲೆ ಒಣ ಶುಂಠಿ ಪೌಡ್ರು, ಆಮೇಲೆ ಬೆಲ್ಲ ಇದೆಯಲ್ಲ, ಬೆಲ್ಲ ಅದು ಘಮ ಘಮ ಅಂತಿದೆ. ಈಗ ಇದನ್ನ ತೆಗೆದು ಅವರು ಟ್ರೇಗ್ ಹಾಕ್ತಾರೆ ನೋಡೋಣ. ಸರ್, ಈಗ ಟ್ರೇಗೆ ಏನು ಅಪ್ಲೈ ಮಾಡಲ್ಲ ಸರ್. ಸುಮ್ಮನೆ ಒಂದಿಷ್ಟು ನೀರ್ನ, ಒಳ್ಳೆ ನೀರು ಸ್ವಲ್ಪ ಒದ್ದೆ ಮಾಡಿರ್ತೀವಿ ಅಷ್ಟೇ. ಅದು ಕ್ಲೀನ್ ಆಗಿ ಸ್ವಲ್ಪ ವೆಟ್ ಇದ್ರೆ ಅಂಟಲ್ಲ. ಈ ಗೀ ಆಯಿಲ್ ಈ ತರದ್ದೇನ ಮಾಡಲ್ಲ ಸರ್. ಅಂತರ್ಕಿರಲ್ಲ, ಬಟ್ ಬೇಡ ಅಂತಿಲ್ಲ. ಆಯಿಲ್ ಗೀ ಏನು ಹಾಕಲ್ಲ ಸರ್. ಬೇಡ, ಹಂಗೆ ನಾರ್ಮಲ್ ಆಗಿರುತ್ತೆ. ಅದು ನಮ್ಗೇನ ತುಪ್ಪ ಹಾಕಿದ ತಕ್ಷಣ ಅದು ನಮ್ ಸಾಂಪ್ರದಾಯಿಕ ಕೆಲಸ ಅಂತ ಅನ್ಸೋದೇ ಇಲ್ಲ. ಬೇಕಾದ್ರೆ ಪ್ರಿಪೇರ್ ಆದ್ಮೇಲೆ ಅದು ತುಪ್ಪ ಹಾಕೊಂಡು ತಿನ್ಲ ಅವ್ರು. ಈಗ ಬೇಡ ಅಂತ ಸರ್. ನೋಡಿದ್ವಿ, ಅದನ್ನ ಚೆಕ್ ಮಾಡಿ ನಮ್ಗೆ ಯಾಕೋ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸರ್. ಎಸ್, ಬಿಸಿ ರಾಗಿ ನೀವೇನಂತೀರ ಸರ್? ನಾವು ಹಾಲ್ ಬಾಯಿ ಅಂತೀವಿ. ರಾಗಿ ಕೀಲ್ಸಾ ಹಾಲ್ ಬಾಯಿ. ನೆಕ್ಸ್ಟ್ ಹಾಕೋದಕ್ಕೆ ತೂಕ ಮಾಡಿ ಇಷ್ಟೇ ಅಂತ ಹಾಕ್ತೀರಾ? ಎಸ್ ಸರ್, ನಾವು ವೆಯ್ಟ್ ಮಾಡಿ ಹಾಕ್ತೀವಿ. 2 kg, 2.5 kg, 3 kg ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬಂದಿದೆ ಅಂತ ಹೇಳಿ ಹಾಕ್ತಾ ಹೋಗ್ತೀವಿ ಸರ್. ಸೊ ಎಷ್ಟು ಬರ್ಬೇಕು ಸರ್? ಇದು 2.5. ಸೊ ಇದು 2.5 kg ಇದೆ. ಹೌದು ಸರ್. ಓಕೆ.
ಅಂದಾಜು ಎಷ್ಟು ಮಾಡ್ತೀರಾ ಒಂದ್ ದಿನಕ್ಕೆ? ಅದೇ ಸರ್, ಒಂದು ದಿವಸಕ್ಕೊಂದು ಹತ್ತತ್ರ ಒಂದು 20 kg ಹೋಗುತ್ತೆ ಸರ್. 20 kg. ಅಲ್ಲ ಸರ್, ಈಗ ನಿಮ್ಮ ಬೇರೆ ಸ್ನಾಕ್ಸು ಸಿಗಲ್ಲ, ಈಗ ಸಿಗಲ್ಲ? ಇಲ್ಲ ಸಿಗಲ್ಲ. ಅದೆಲ್ಲ ಒಂದ್ ತಿಂಗಳಿದ್ದು ಕೀಪಿಂಗ್ ಕ್ವಾಲಿಟಿ ಇರುತ್ತೆ ಸರ್. ಇದು ಹಂಗೆ ಸಿಗಲ್ಲ. ಈಗ ನೆಕ್ಸ್ಟ್ ಬೆಂಗಳೂರಲ್ಲಿ ಒಂದು ಮಾಡ್ತೀವಲ್ಲ, ಅಲ್ಲಿ ಸಿಗುತ್ತೆ ಸರ್. ಇದು ಬೆಂಗಳೂರಲ್ಲಿ ರಾಮ ಮಂದಿರದ ರೊಟೇಟ್ ಮಾಡ್ತೀವಲ್ಲ, ಅಲ್ಲಿ ಇದನ್ನ ಮಾಡ್ಬೇಕು ಅಂತ ಮಾಡಿದ್ವಿ. ಅಲ್ಲೇ ಮಾಡ್ಬೇಕಂತ ಮಾಡಿ? ಇಲ್ಲ, ಇಲ್ಲಿಂದ ಮಾಡಿ ಟ್ರಾನ್ಸ್ಪೋರ್ಟೇಷನ್ ಅಥವಾ ಅಲ್ಲೇ ಮಾಡೋದು ಅಂತೂ ಅಲ್ಲಿ ಅವೈಲೇಬಲ್ ಇರಂಗ್ ಮಾಡ್ತೀವಿ ಸರ್. ಸರ್, ಈಗ ಟ್ರೇ ಮಾಡಿದ್ರಲ್ಲ, ಇದು ಎಲ್ಲಿಗೆ ಹೋಗುತ್ತೆ ಸರ್? ಈಗ ಇದು ಸರ್ ಚಿಕ್ಕಮಂಗ್ಳೂರು ಶ್ರೀರಾಮ ಸ್ವೀಟ್ಸ್ ಅಂತ ಹೇಳಿ ನಮ್ಮನ್ನ ಕೀಲ್ಸನ್ನ ಸಿಕ್ಕಾಪಟ್ಟೆ ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥ ಒಂದು ಅದ್ಭುತವಾದಂತ ಸೆಲ್ಲರ್ ಅವರು. ಹಾಗಾಗಿ ಇದ್ರ ಬಗ್ಗೆ ಭಾರಿ ಆಸಕ್ತಿ ಅವರು ಅದನ್ನ ಸೆಲ್ ಮಾಡ್ತಾರೆ. ಸೊ ಈಗ ಸದ್ಯಕ್ಕೆ ಅವ್ರ ಹತ್ರ ಅಷ್ಟೇ ಸಿಗುತ್ತೆ? ಸದ್ಯಕ್ಕೆ ಅಲ್ಲಿ ಮಾತ್ರ ಅದು ನಮ್ಮ ಸೆಲ್ಲಿಂಗ್ ಪಾಯಿಂಟ್ ಅಲ್ಲಿ ಒಂದೇ ಕಡೆ ಇರೋದು. ನೆಕ್ಸ್ಟ್ ನೋಡೋಣ, ಬೆಂಗಳೂರು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇದೀವಿ. ಈಗಲೂ ಕೆಲವು ಕಡೆ ಬೀರೂರು ಕಡೆ ಬೇಕು ಅಂದ್ರೆ 5 kg 10 kg ಹಿಂಗ್ ಕೇಳಿದಾಗೆ ಮಾಡ್ತೀವಿ. ಅಂದ್ರೆ ಪ್ಯಾಕ್ ಮಾಡಿ ಅದಕ್ಕೊಂದು ಸಪರೇಟ್ ಬಾಕ್ಸ್ ಮಾಡಿದ್ವಿ ನಾವು. ಆ ಬಾಕ್ಸ್ ಅಲ್ಲೂ ಕಳಿಸ್ತಾ ಇದೀವಿ. ಅದು ಎಗ್ನೆಸ್ಟ್ ಡಿಮ್ಯಾಂಡ್ ಯಾರು ಕೇಳಿದ್ರೆ. ಸದ್ಯಕ್ಕೆ ಪಬ್ಲಿಕ್ ಸಿಗ್ತಕ್ಕಂತ ಜಾಗ ಅಂದ್ರೆ ಚಿಕ್ಕಮಂಗ್ಳೂರು ಶ್ರೀರಾಮ ಅಷ್ಟೇ ಈಗ ಸದ್ಯಕ್ಕಿದೆ. ಈಗ ಸರ್, ಈಗ ಇದು ಸರ್ವ್ ರೆಡಿ ಇದೆಯಾ ಅಥವಾ ಇನ್ನ ವೇಟ್ ಮಾಡ್ಬೇಕು? ಇನ್ನೂ 10 ಗಂಟೆ ಬೇಕು. 10 hours ಬೇಕು ಸರ್. 10 hours ಬೇಕಾ? ಬೆಳಗ್ಗೆ ನಾಳೆ ಒಂದು 6 hours ಬೇಕು ಸರ್. ಅದು ಬೆಳಗ್ಗೆ ಎದ್ರಿಂದ ಇದು ಬರ್ಫಿ ತರ ಆಗತ್ತ ಅವಾಗ ಗಟ್ಟಿ. ಇದು ಪ್ಯಾಕಿಂಗ್ ಇದು ಪ್ಯಾಕಿಂಗ್ ಸರ್. ಅಂದ್ರೆ ಸುಮ್ನೆ ರಫ್ ಆಗಿ ವೇಯಿಂಗ್ ಮಾಡ್ತೀವಿ. ವೇಯಿಂಗ್ ಮಿಷಿನ್ ತೋರಿಸ್ತೀನಿ ಸರ್. ಇದನ್ನ 200 ಗ್ರಾಮಿ ಮಾಡ್ತಾ ಇದೀವಿ ಸರ್. 200 ಗ್ರಾಮಿಗೆ ಒಂದು ಪ್ಯಾಕೆಟ್. 100 ಗ್ರಾಮಿ ಪ್ಯಾಕೆಟ್ ಇದೆ. 100 200 ಪ್ಲಸ್ 224 ಇದೆ. ಎಸ್, ಪ್ಲಸ್ 209 ಇದೆ. 209 ಕಡಿಮೆ ಆಗುತ್ತೆ. ಎಸ್, ಸೊ ಹೆಚ್ಚು ಕಡಿಮೆ ಒಂದು 200 ಗ್ರಾಮ್ ಎಲ್ಲ ಗ್ರಾಮ್ ಜಾಸ್ತಿ ಇರುತ್ತೆ ಯಾವಾಗಲೂ. ಸೊ ಇದು ಸೀಲ್. ಹಾಲ್ ಬಾಯ್ ಪ್ಯಾಕಿಂಗ್ ಮಾಡೋಕಾದ್ರೆ ಅದಕ್ಕೆ ಸಪರೇಟ್ ಇದೆಯಾ ಸರ್ ಪ್ಯಾಕ್? ಸರ್ ಇದು ಬಾಕ್ಸ್ ನೋಡಿ. ಇದು ಹಾಲ್ ಬಾಯ್ಗ. ಇದು ಚಟ್ನಳ್ಳಿ ಫುಡ್ಸ್ ರಾಗಿ ಕಿಲ್ಸ ಅಂತ ಮಾಡಿದೀವಲ್ಲ, ಇದೇ ರಾಗಿ ಕಿಲ್ಸದ್ದು. ಇಲ್ಲಿಗೆ ಅರ್ಧ kg 3/4 kg ಪ್ಯಾಕ್ ಮಾಡಿ ಹಿಂಗ್ ಮಾಡಿ 10 ಪ್ಯಾಕು 20 ಪ್ಯಾಕು ಎಷ್ಟು ಕೇಳ್ತಾರೆ ಅಷ್ಟು ಕಳಿಸ್ತೀವಿ ಪೀಸ್ ಮಾಡಿ. ಇದು ರಾಗಿ ಕಿಲ್ಸಕ್ಕೆ ಇಟ್ ಇಸ್ ಮೆಂಟ್ ಫಾರ್ ದಟ್. ಸರ್ ಮತ್ತೇನ್ ಮಾಡ್ತೀರಾ ನೀವು ಐಟಮ್ಗಳು? ಸರ್ ಚುರುಮುರಿನ ನೀವೇ ಮಾಡ್ತೀರಾ? ನಾವೇ ಮಾಡಿ ಇಂಗ್ರೀಡಿಯಂಟ್ ಎಲ್ಲ ಹಾಕಿ ಮಾಡಿದೀವಿ ಸರ್. ಇದಕ್ಕೆ ಏನೇನ್ ಇರುತ್ತೆ ಸರ್? ಮೆಣಸಿನ್ಕಾಯಿ ಹಾಕಿದೀವಿ, ಶೇಂಗಾ ಬೀಜ ಹಾಕಿದೀವಿ, ಕಡ್ಲೆ ಹಾಕಿದೀವಿ, ಜೀರಿಗೆ ಹಾಕಿದೀವಿ, ಕರಿಬೇವು ಹಾಕಿದೀವಿ, ಎಲ್ಲ ಹಾಕಿ ಇದನ್ನ ತಯಾರು ಮಾಡಿದ್ವಿ ಸರ್. ಇದು 100 ಗ್ರಾಮ್. ಇದು 100 ಗ್ರಾಮ್ ಪ್ಯಾಕ್ ಮಾಡಿ. ಇದಷ್ಟೇ ಅಲ್ಲ, ಇದ್ರ ಮೇಲೆ ಒಂದು ಔಟರ್ ಕವರ್ ಮಾಡ್ತೀವಿ. ಇದ್ರ ಮೇಲೆ ಒಂದು ಕವರ್ ಮಾಡ್ತೀವಿ ಸರ್. ಈ ತರ ಒಂದು ಔಟರ್ ಕವರ್ ಒಂದಿರುತ್ತೆ ಸರ್. ಹಂಗಿದ್ದಾಗ ನಿಮಗೆ ಕ್ರಿಸ್ಪಿನೆಸ್ 40 ದಿವಸ ಆದ್ರೂ ಇರುತ್ತೆ. 40 ಡೇಸ್ ಆದ್ರೂ ಇದೇ ಕ್ರಿಸ್ಪಿನೆಸ್. ಈಗ ಇದರದ್ದು ಲೈಫ್ ಟೈಮ್ ಎಷ್ಟು ಇರುತ್ತೆ? ಚಟ್ನಳ್ಳಿ ಫುಡ್ ಚುರುಮುರಿ ಅಂತ ಹೇಳಿ ಇದರ ಲೈಫ್ ಟೈಮ್ ಇದು 40 ಡೇಸ್ ತನಕ. ಮತ್ತೇನ್ ಮಾಡ್ತೀರಾ ಚುರುಮುರಿ ಜೊತೆಗೆ? ಅದು ಮಾಲ್ದಿ ಅಂತ ಹೇಳಿ ಒಂದು ಸರ್. ಇದೊಂದು ಅದ್ಭುತವಾದಂತ ಇದು ಒಂದು ಸಾಂಪ್ರದಾಯಿಕ ಸ್ವೀಟ್ ಇದು ನೋಡಿ. ಇದು ಮಾಲ್ದಿ ಅಂತೇಳಿ ಪೌಡರ್ ಫಾರ್ಮಲ್ ಇರುತ್ತೆ. ಇದು ಮಾದ್ಲಿ ಅಂತೀರ. 40 ದಿವಸ ಆದ್ರೂ ಇಟ್ಕೋಬಹುದು. ಏನ್ ಇಂಗ್ರೀಡಿಯೆಂಟ್ ಇದು ಗೋಧಿ ಮತ್ತು ಬೆಲ್ಲ ಬಳಸಿ ಮಾಡ್ತಕ್ಕಂತ ಒಂದು ಅದ್ಭುತವಾದ ಸ್ವೀಟ್ ಸರ್. ಇದಕ್ಕೆ ಸ್ಪೈಸಿ ಬಾರಿ ಹಾಕ್ತಿವಿ ನಾವು. ಲವಂಗ ಹಾಕ್ತಿವಿ, ಏಲಕ್ಕಿ ಹಾಕ್ತಿವಿ, ಗಸಗಸೆ ಹಾಕ್ತಿವಿ. ಇದೆಲ್ಲ ಹಾಕಿ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಸ್ವೀಟ್ ಫಾರ್ಮ್ ಇದು. ಇಟ್ ಈಸ್ ಬೆಸ್ಟ್ ವಿತ್ ಕೋಕೋನಟ್ ಮಿಲ್ಕ್. ನಾವು ಕಾಯಿ ಹಾಲಿನ ಜೊತೆ ಮಿಕ್ಸ್ ಮಾಡಿ ಊಟ ಮಾಡ್ಲಿಕ್ಕೆ ನಂಬರ್ 1 ಸರ್. ಅದ್ಭುತವಾದಂತ ನ್ಯೂಟ್ರಿಯೆಂಟ್ ಪೋಷಕಾಂಶಗಳು ಭಾರಿ ಚೆನ್ನಾಗಿರುತ್ತೆ. ಬೆಳಗ್ಗೆ ಒಂದು ಬೋಲ್ ತಿಂದ್ಬಿಟ್ರೆ ಸಾಯಂಕಾಲ ತನಕ ಬಿಡ ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಎನರ್ಜೆಟಿಕ್ ಫುಡ್ ಇದು. ಇದನ್ನ ಮಾಡೋದು ಸ್ವಲ್ಪ ತುಂಬಾ ಪ್ರೋಸೆಸ್ ಇದೆ, ತುಂಬಾ ಟಫ್ ಟಾಸ್ಕ್. ಬಟ್ ಇದನ್ನ ನಾವು kg, ಅರ್ಧ kg, 1/4 kg ಪ್ಯಾಕ್ ಅಲ್ಲಿ ಮಾಡ್ತಾ ಇದೀವಿ. ತೊಂದರೆ ಇದೆ. 30 ದಿವಸ 40 ದಿವಸ ಇದ್ರೂ ಏನೂ ಆಗಲ್ಲ ಸರ್. ಇದನ್ನು ಮಾಲ್ದಿ ಅಂತೇಳಿ. ಇದು ಚಟ್ನಳ್ಳಿ ಫುಡ್ಸ್ ನ ಮತ್ತೊಂದು ಸ್ಪೆಷಲ್. ಬಳಕೆದಾರರ ಗ್ರಾಹಕರ ಕೋಆಪರೇಷನ್ ಸಹಕಾರದ ಮೇಲೆ ನಮ್ದು ಇದನ್ನ ಎಸ್ಟಾಬ್ಲಿಷ್ಮೆಂಟ್ ದೊಡ್ಡದು ಮಾಡೋಣ ಅಂತಕ್ಕಂಥ ಕಲ್ಪನೆ ಸರ್. ಅದಕ್ಕೆ ಮತ್ತಿನ್ನ ಏನಾದ್ರು ಇರ್ತಾರ ಟ್ರೆಡಿಷನಲ್? ಇನ್ನೊಂದು ಏನು ಅಂದ್ರೆ, ಬಹುಶಃ ನಮ್ಮ ಗ್ರಾಮೀಣ ಪ್ರದೇಶದ ಅಡಿಗೆಗಳ ಪರಿಚಯ ಇರೋರಿಗೆ ಗೊತ್ತಿರುತ್ತೆ. ಅದನ್ನ ಚಿಗಣಿ ಅಂತೀವಿ. ಎಳ್ಳಲ್ಲಿ ಮಾಡ್ತಕ್ಕಂಥದ್ದು, ಬೆಲ್ಲ ಹಾಕಿ ಮಾಡ್ತಕ್ಕಂಥದ್ದು ಚಿಗಣಿ ಉಂಡೆ ಅಂತೇಳಿ. ಅದನ್ನ ಚಿಗಣಿ ಉಂಡೆ ಮಾಡ್ಬೇಕು ಅಂತಿದೀವಿ. ಅಥವಾ ಚಿಗಣಿಲಿ ಮಾಡ್ತಕ್ಕಂಥ ಎಳ್ಳುಳಿಗೆ ಅಂತೀವಿ. ಹೆಂಗೆ ಬೇಳೆ ಹೋಳಿಗೆ ಅಂತಿದೆ ಅಥವಾ ಕಾಯಿ ಹೋಳಿಗೆ ಅಂತಿದೆ, ಈ ತರ ಹೋಳಿಗೆಗಳಲ್ಲಿ ಎಳ್ಳುಳಿಗೆ ಅಂತ ಒಂದಿದೆ ನಮ್ಮಲ್ಲಿ. ದೀಪಾವಳಿ ಹಬ್ಬದಲ್ಲಿ ಚಿಗಣಿ ಮಾಡಿದ್ರೆ ಆ ಚಿಗಣಿಲಿ ಮಾಡ್ತಿದ್ವಿ ಸರ್. ಅದೆಲ್ಲೂ ಸಿಗ್ತಾ ಇಲ್ಲ. ಆ ಥರದೊಂದು ಮಾಡ್ಬೇಕು ಅಂತಿದ್ವಿ ಸರ್. ಎರಡನೇದು ನಮ್ದು ಹಾಲ್ ಪಾಯಸ ಅಂತೇಳಿ. ನಾವ್ ಹೆಂಗ್ ಗಸಗಸೆ ಪಾಯಸ ಎಲ್ಲ ಮಾಡ್ತೀವಿ, ಈಗ ಅದೊಂದು ವಂಡರ್ಫುಲ್ ಟೇಸ್ಟ್ ಅದು. ನಾವು ನಾಟಿ ಹಸುವಿನ ಹಾಲ್ ಬಾಯಿಗೆ ಆ ಹಸುವಿನ ಹಾಲಲ್ಲಿ ಹಾಲ್ ಪಾಯಸ ಮಾಡಿದ್ರೆ ಅದೊಂದು ಅಮೃತ ಅದು. ಅದನ್ನ ಒಂದು 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 ತಲೆಯಲ್ಲಿದೆ ಸರ್. ಅದನ್ನ ಮಾಡೋಣ ಅಂತ ಮಾಡಿದೀವಿ. ಲೇಟ್ರ್ ಆನ್ ಈಗಾಗಲೇ ಒಂದು ಟ್ರೆಂಡ್ ಇದೆ. ನಾವು ಕೂಡ ಬೆಲ್ದಂಡಿನ ಗಿಡ ಬೆಳಿತಾ ಇದೀವಿ. ಎಲ್ಲ ಸಿಕ್ಕರೆ ಒಂದು ಬೆಲ್ದಂಡಿನ ಪಾನಕ ಕೊಡ್ಬೋದು ಅಂತೇಳಿ ಯೋಚನೆ ಮಾಡ್ತಾ ಇದೀವಿ. ಈ ತರ ಅದು ಈಗಾಗಲೇ ಸ್ಟಾರ್ಟ್ ಮಾಡ್ಯಾರೆ. ಬಟ್ ಹಾಲ್ ಪಾಯಸ ಆಗ್ಲಿ, ಎಳ್ಳುಳ್ಳಿಗೆ ಆಗ್ಲಿ, ಇಲ್ಲಿ ಇದು ಬಹುಶಃ ಹಾಲ್ಬಾಯಿ ಅನ್ನೋದು ಒಂದು ಟ್ರೆಂಡ್ ಆಗಿ ಎಲ್ಲ ಕಡೆ ಮಾಡ್ತಾ ಇದಾರೆ ಅಂತೇಳಿ ಸುದ್ದಿ ಕೇಳಿದೆ. ಬಟ್ ನಮ್ದು ಏನು ಅಂದ್ರೆ ಅದು ರಿಯಲಿ ಸ್ಪೆಷಲ್ ಇನ್ ಸ್ಪೆಷಲ್. ಹಾಲ್ಬಾಯಿ ಕಿಲ್ಸ್ ಅನ್ನೋದೇನಿದೆ ತುಂಬಾ ಶ್ರದ್ಧೆ ವಹಿಸಿ ಅದು 100%
ನಮ್ಮ ಭೂಮಿ ಗುಣದ್ದೇ ಅದು, ನಮ್ಮ ನೆಲದ ಗುಣದ್ದೇ ಅದು. ನಮ್ಮ ಅಂಥ ಟ್ರೆಡಿಷನಲ್ ಸ್ವೀಟನ್ನು ಬಹುಶಃ ನನಗನ್ಸುತ್ತೆ ಬೆಂಗಳೂರಿಗರು ನಮ್ಮ ಖುಷಿಯಿಂದ ಇದನ್ನು ಸ್ವೀಕಾರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸರ್. ವಿಶೇಷವಾಗಿ ಬೆಂಗಳೂರಿಗೆ ಮಾಡ್ತೀವಿ, ನೀವು ಬಹುಶಃ 25-26 ಒಳಗಡೆ ಅಲ್ಲಿ ಅದರದ್ದೇ ಆದಂಥ ಒಂದು ಔಟ್ಲೆಟ್ ಮಾಡಿ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ದೀವಿ ಸರ್. ಸರ್, ಈಗ ಇಂಥದ್ದು ಅಂತ ನಮಗೆ ನಾವೆಲ್ಲ ಹೊರಗಡೆಯಿಂದ ಬಂದಿರ್ತೀವಿ, ನೀವು ಯಾವುದೋ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಅಂಗಡಿ ಅಂತ ಏನಾದ್ರು ಹೇಳಕ್ ಸಾಧ್ಯ? ಡೆಫಿನೆಟ್ ನೋಡಿ ಸರ್, ಈಗ ಲಿಮಿಟೆಡ್ ಜಾಗದಲ್ಲಿ ಸಿಗ್ತೈತೆ ಸರ್. ಸಿಗದೇ ಇರೋ ಜಾಗ ಅವ್ರಿಗೆ ಹೇಳ್ಬಿಡ್ತೀನಿ ಸರ್. ಮಂಗಳೂರಿಗೆ ಬಂದರೆ ಅಲ್ಲಿ ಈಗಾಗಲೇ ಹೇಳಿದಂಗೆ ಶ್ರೀರಾಮ ಸ್ವೀಟ್ಸ್ ಅಂತೇಳಿ MG ರೋಡಲ್ಲಿ ಇದೆ ಸರ್. ಚಾಮುಂಡಿ ಪ್ರಾವಿಷನ್ ಸ್ಟೋರ್ ಅಂತೇಳಿ MG ರೋಡ್ ಇದೆ. ದೇವಿ ಸ್ಟೋರ್ ಅಂತೇಳಿ ಅದು MG ರೋಡಲ್ಲಿದೆ. ಇನ್ನೊಂದು ಮಂಜುನಾಥ ಪ್ರಾವಿಷನ್ ಅಂತೇಳಿ ಚಿಕ್ಕಮಗಳೂರು ಕೋಟೆ ಬಡಾವಣೆಯಲ್ಲಿದೆ ಸರ್. ಅದಾದಮೇಲೆ ಕೇಕ್ ಕಾರ್ನರ್ ಅಂತೇಳಿ ಬಸವನಹಳ್ಳಿ ರಸ್ತೆಯಲ್ಲಿದೆ. ನವದುರ್ಗ ಸ್ಟೋರ್ ಅಂತ ಒಂದಿದೆ ಸರ್. ಇಷ್ಟು ಜಾಗದಲ್ಲಿ ಚಿಕ್ಕಮಗಳೂರು ಸಿಗುತ್ತೆ ಸರ್. ಅದಾದಮೇಲೆ ಆನ್ ದಿ ವೇ ಬರುತ್ತೆ ಸಕ್ಕರೆಪಟ್ಟಣದಲ್ಲಿ ಒಂದು ಕಾರ್ನರಲ್ಲಿ ಕೇಕ್ ಕಾರ್ನರ್ ಅಂತೇಳಿ ಅದು ಹೈವೇನಲ್ಲಿದೆ, ಅಲ್ಲಿ ಸಿಗುತ್ತೆ ಸರ್. ಕಡೂರಿಗೆ ಹೋಗ್ಬಿಟ್ರೆ ಅದು ಫೇಮಸ್ ಅಂಗಡಿ ಸ್ವಾಮಿ ಅಂಗಡಿ ಅಂತೇಳಿ ನಂದಿ ಸ್ಟೋರ್ ಅಂತೇಳಿ ಅಲ್ಲಿ ಸಿಗುತ್ತೆ ಸರ್. ಚನ್ನಗಿರಿನಲ್ಲಿ ತುಮಕೋಸ್ನವ್ರದ್ದು ಒಂದು ದೊಡ್ಡ ಸಂಘಟನೆ ಅಂಗಡಿ ಇದೆ ಸರ್. ಅದೊಂದು ಅಂಗಡಿನಲ್ಲಿ ತುಮಕೋಸ್ ಶಾಪ್ ಅಂತ ತುಮಕೋಸ್ ಶಾಪ್ ಇದೆಯಲ್ಲ ಸರ್, ಅಲ್ಲಿ ಸಿಗುತ್ತೆ ಅಲ್ಲಿ. ಅದಾದಮೇಲೆ ನೀವು ಶಿವಮೊಗ್ಗಕ್ಕೆ ಹೋಗ್ಬಿಟ್ರೆ ಸರ್ ಮಲಕಪ್ಪ ಅಂಡ್ ಸನ್ಸ್ ಅಂತೇಳಿ APMC ಒಳಗಡೆ ಬಾಳೆಕಾಯಿ ಮೋಹನ್ ಅಂತೇಳಿ ಫ್ರೂಟ್ ಶಾಪ್ ಇದೆ, ಅವ್ರು ತುಂಬ ಸಹಕರಿಸ್ತಾರೆ, ಅಲ್ಲಿ ಸಿಗುತ್ತೆ ಸರ್. ಚಿತ್ರದುರ್ಗದಲ್ಲಿ ಓಂ ಶ್ರೀ ಸಾಯಿ ಡ್ರೈ ಫ್ರೂಟ್ಸ್ ಅಂತೇಳಿ ಅವರು ತುಂಬ ವಾರಕ್ಕೊಂದ್ಸರಿ 10 kg 20 kg ತರ್ಸ್ಕೊಂಡು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದು ಚಿತ್ರದುರ್ಗ ಸಿಗುತ್ತೆ. ದಾವಣಗೆರೆಯಲ್ಲಿ ಒಂದು ವಿಶೇಷ ಅಂದರೆ ಅಥರ್ವ ಆಯುರ್ವೇದ ಕೆಫೆ ಅಂತೇಳಿ ವಿದ್ಯಾನಗರದಲ್ಲಿದೆ ಸರ್. ಅದು ನಿಯರ್ ಕೆನರಾ ಬ್ಯಾಂಕ್, ವಿದ್ಯಾನಗರ ನಿಯರ್ ಕೆನರಾ ಬ್ಯಾಂಕ್ ಅಲ್ಲಿರ್ತಕ್ಕಂಥ ಅಥರ್ವ ಆಯುರ್ಧಾಮ ಅಂತೇಳಿ ಅದು ನಮ್ಮ ದಾವಣಗೆರೆಯಲ್ಲಿ, ಅಲ್ಲಿ ಕೂಡ ನಮ್ಮ ಮೆಟೀರಿಯಲ್ ಸಿಗ್ತಾ ಇದೆ ಸರ್. ಇನ್ನು ಜಾವಗಲಲ್ಲಿ ಅಮೃತ್ ಹೇಳ್ದಂಗೆ ಅದು ಕಾಫಿ ಶಾಪ್ ಅಂತೇಳಿ, ಅರಸೀಕೆರೆ ಹತ್ರ ತಳ್ಳೂರು ಗೇಟಲ್ಲಿ ನಮ್ಮ HRD ಅಮೃತ್ ಕಾಫಿ ಶಾಪ್ ಅಂತೇಳಿ ಅಲ್ಲಿ ಸಿಗ್ತಾ ಇದೆ ಸರ್. ಅದಕ್ಕಿಂತ ವಿಶೇಷವಾಗಿ ನಾವು ಪ್ರತಿ ಶುಕ್ರವಾರ ದಿವಸ ನಾವು ಕೊರಿಯರ್ ಮಾಡ್ತೀವಿ, ಗುರುವಾರ ಕೊರಿಯರ್ ಮಾಡ್ತೀವಿ ಸರ್. ಅವ್ರಿಗೆ ಆಲ್ಮೋಸ್ಟ್ ಶನಿವಾರ ತಲುಪುತ್ತೆ. ಎಲ್ರಿಗೂ ಕೊರಿಯರಲ್ಲಿ ಅದನ್ನು ಸಪ್ಲೈ ಮಾಡ್ತಾ ಇದೀವಿ ಸರ್. ಇನ್ನು ಅಜ್ಜಂಪುರದಲ್ಲಿ ಒಬ್ಬ ಸಿದ್ದಯ್ಯ ಅಂತ ಇದ್ದಾರೆ, ಅವರು ಚೆನ್ನಾಗಿ ಮಾಡ್ತಾರೆ, ಅಲ್ಲಿ ಕೊಡ್ತಾ ಇದೀವಿ ಸರ್. ಈ ಟೋಟಲಿ ಈ ಥರ ಕೊಡ್ತಾ ಇದೀವಿ. ನೆಕ್ಸ್ಟ್ ನಮ್ಮ ಗುರಿನೇ ಬೆಂಗಳೂರಿಗೆ ರೀಚ್ ಮಾಡಿಸ್ಬೇಕು ಅಂತೇಳಿ. ಯಾಕೆಂದರೆ ಇದನ್ನು ನಿಮ್ಮಂಥವ್ರು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿದಂಥ ಆಹಾರ ಪ್ರಿಯರೆಲ್ಲರೂ ಕೂಡ ಸರ್ ಇದು ಬೆಂಗಳೂರು ಸಿಗುತ್ತಾ ಅಂತಕ್ಕಂಥದ್ದನ್ನು ತುಂಬ ಕೇಳ್ತಾ ಇದ್ದಾರೆ. ಇನ್ನು ತುಂಬ ಆಪ್ತರು ಅವರು ಹೋಗುವಾಗ ಅಮೇರಿಕಾಕ್ಕೂ ತಗೊಂಡೋಗಿದ್ದಾರೆ, ದುಬೈಗೂ ತಗೊಂಡೋಗಿದ್ದಾರೆ, ಸ್ಪೇನ್ಗೂ ತಗೊಂಡೋಗಿದ್ದಾರೆ, ಆಸ್ಟ್ರೇಲಿಯಾಕ್ಕೂ ತಗೊಂಡೋಗಿರ್ತಕ್ಕಂಥ ಉದಾಹರಣೆಗಳಿದೆ. ವಿಶೇಷ ಅಂದರೆ ಚೆನ್ನೈನಿಂದ ಒಬ್ಬರು ಫೋನ್ ಮಾಡಿ ಅಲ್ಲಿಂದ ತರ್ಸ್ಕೊಂಡಿದ್ರು ಅವರು ಬೈ ಕೊರಿಯರ್, ಪೂನಾಗೆ ತರ್ಸ್ಕೊಂಡಿದ್ರು. ಹಿಂಗೆಲ್ಲ ಕೊರಿಯರಲ್ಲಿ ಮಾಡ್ತಾ ಇದೀವಿ ಸರ್. ಇದು ನಮ್ಮ ಸದ್ಯದ 4 ತಿಂಗಳ ಪ್ರಾಡಕ್ಟ್. ಇದು ನಮ್ಮ 4 ತಿಂಗಳ ಕೂಸಿದೆ ಅಷ್ಟೇ. ಇದೊಂದು ಬೆಳೀತಾ ಇರ್ತಕ್ಕಂಥ ಪಾಪು ಅಂತೇಳಿ, ಆ ಪಾಪುಗೆ ಎಷ್ಟು ಪ್ರೀತಿ ತೋರಿಸಿ ಪೋಷಕಾಂಶಗಳನ್ನು ಕೊಟ್ಟು ಸಾಕಿ ಸಲ್ಲತ್ತಾರೋ ಅಂತ ಗ್ರಾಹಕರೆಲ್ಲ, ಬಳಕೆದಾರರೆಲ್ಲ, ಕನ್ಸ್ಯೂಮರ್ಸ್ ಎಲ್ಲ ಸೇರಿ ಇದನ್ನು ಹೆಚ್ಚಿಸಿಕೊಳ್ಳೋ ಮುಖೇನ ಈ ಕಿರು ಉದ್ಯಮಕ್ಕೆ ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು ನಾನು ನಿಮ್ಮ ಜಾಲತಾಣದ ಮುಖೇನ ಅವ್ರ ಹತ್ರ ವಿನಂತಿ ಮಾಡ್ತೀನಿ ಸರ್. ನಿಮ್ಮೆಲ್ಲ ಸಲಹೆಗಳನ್ನು ಕೂಡ ಮುಕ್ತ ಮನಸ್ಸಿಂದ ಸ್ವೀಕಾರ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾವಾಗಲಿ ನೀವಾಗಲಿ ನಮ್ಮಜ್ಜ ಆಗಲಿ ಅಥವಾ ಪಕ್ಕದ ಮನೆಯವರಾಗಲಿ ಊರವರಾಗಲಿ ಎಲ್ರಿಗೂ ಒಂದು ಜವಾಬ್ದಾರಿ ಇದೆ. ಅದೇನು ಅಂದರೆ ಹೆಂಗೆ ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಟ್ರಾನ್ಸ್ಫರ್ ಮಾಡತಕ್ಕಂಥ, ಹಸ್ತಾಂತರ ಮಾಡತಕ್ಕಂಥ ವಾಹಕಗಳು ನಾವೆಲ್ಲ ಅಂತೇಳಿ. ಯಾವುದಾದ್ರೂ ಅಷ್ಟೇ ಸರ್. ಹಂಗೆ ನಮ್ಮದೇ ಆದಂಥ ಒಂದು ಫುಡ್ ಕಲ್ಚರ್ ಅಂತ ಒಂದಿದೆ ಅಂತೇಳಿ ಸರ್. ಈಗ ಅದೊಂದು ರೀತಿ ನಿಸರ್ಗಿಕ ಪೂರಕವಾದಂಥ ಆಹಾರದ ಪದ್ಧತಿ ನಮ್ಮಲ್ಲಿ ಬೆಳೆದು ಬಂದಿದೆ ಅಂತೇಳಿ. ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಪ್ರದೇಶಕ್ಕೆ ಅನುಗುಣವಾಗಿ ಏನು ತಿನ್ನಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನ ಆಧರಿಸಿ ಇವೆಲ್ಲವೂ ಸಮೇತ ಊದ ಕಡಲೆಕಾಯಿ ಆಗಲಿ, ಉಳಿ ಒಡಕಲಾಗಲಿ, ಇವೆಲ್ಲವೂ ಕೂಡ ನಮಗಿವೆ ಹಳ್ಳಿ ಸ್ನ್ಯಾಕ್ಸ್ ಅಂತೇಳಿ. ಅದೇ ಆಗಲಿ ನಾವು ಇವತ್ತು ಆಧುನಿಕವಾದಂಥ ಪಿಜ್ಜಾ ಆಗಲಿ, ಬರ್ಜರ್ ಆಗಲಿ, ಇಂಥವೆಲ್ಲ ಗೊತ್ತಿಲ್ಲದಿರ್ತಕ್ಕಂಥ ಒಂದು 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 ಜನಾಂಗ ನಮ್ಮದು ಅಂತೇಳಿ. ಇವ್ಯಾವ ಗೊತ್ತಿರಲ್ಲ. ಇದು ಈಗ ಒಂದು ಪಾಶ್ಚಾತ್ಯರ ಪ್ರಭಾವದಿಂದ, ಆಧುನೀಕರಣದ ಪ್ರಭಾವದಿಂದ ಇವೆಲ್ಲ ನಮಗೆ ಹೋಗ್ಬಿಟ್ಟು ಅಂತೇಳಿ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ಏನೋ ಬರಲಿ, ಅವೇನು ತೊಂದಿಲ್ಲ. ಆ ಫುಡ್ಗಳದ್ದು ನಾನೇನು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಯಾವುದೇ ಒಂದು ಆಹಾರ ಪದ್ಧತಿಯ ಮೇಲೆ, ಆಹಾರ ಸಂಸ್ಕೃತಿಯ ಮೇಲೆ ಆಕ್ರಮಣಕಾರಿಯಾದಂಥ ಒಂದು ಇನ್ಫ್ಲೋ ಬಂದರೂ ಸಮೇತ ನಮ್ಮ ಫುಡ್ ಟೇಸ್ಟನ್ನು ಯಾವ ಬೀಟ್ ಮಾಡೋಕ್ಕಾಗಲ್ಲ ಸರ್. ನಮಗೆ ಅದು ಯಾವುದೇ ಒಂದು ಮಜ್ಜಿಗೆ ಹುಳಿ ಆಗಿರ್ಬೋದು, ಶೇಡೆ ಆಗಿರ್ಬೋದು, ಉಳ್ಳಿಕಟ್ಟು ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಕಸರೊಟ್ಟಿ ಆಗಿರ್ಬೋದು, ರಾಗಿ ರೊಟ್ಟಿ ಆಗಿರ್ಬೋದು, ನೀವು ಸೊಪ್ಪಿನ ಬಸ್ಸಾರು ಆಗಿರ್ಬೋದು, ಇವೆಲ್ಲ ಒಂದೊಂದು ಸ್ಪೆಷಲ್. ಅದ್ರ ಜೊತೆಗೆ ಭಾರಿ ವಿಶೇಷವಾದಂಥ ನೀವು ಯಾವುದೇ ಆಗಿರ್ಬೋದು, ನಿಪ್ಪಟ್ಟು ಆಗಿರ್ಬೋದು, ಚರ್ಮುರಿ ಆಗಿರ್ಬೋದು, ಇವೆಲ್ಲವೂ ಕೂಡ ತುಂಬ ವಿಶೇಷವಾದಂಥ ಆಹಾರದ ಸಾಮಗ್ರಿಗಳು, ಆಹಾರದ ಉತ್ಪನ್ನಗಳು ಅಂತೇಳಿ. ಇವನ್ನ ಅಷ್ಟೇ ಶ್ರದ್ಧೆಯಿಂದ ಅದನ್ನು ತಯಾರು ಮಾಡ್ತಕ್ಕಂಥ ಪ್ರೋಸೆಸ್ಸು ಮುಂದಿನ ಜನಾಂಗ ಗೊತ್ತಾಗಬೇಕು, ಅದನ್ನು ಬಳಕೆ ಮಾಡ್ತಕ್ಕಂಥದ್ದು ಕೂಡ ಮುಂದಿನ ಜನಾಂಗ ಗೊತ್ತಾಗಬೇಕು ಅಂತೇಳಿ ಇನ್ನು ನಮ್ಮ ದೇಶೀಯ ಪದ್ಧತಿಯ ಆಹಾರ ಕ್ರಮಗಳನ್ನು ಪರಿಚಯಿಸಬೇಕು, ಅದ್ರ ಜೊತೆಗೆ ಉದ್ಯಮ ಬೆಳೆಸಬೇಕು ಅಂತಕ್ಕಂಥ ಮಹಾ ಹಂಬಲ ನಮ್ಮದು. ಆ ಹಂಬಲಕ್ಕೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮಂತ ಕೊಳ್ಳತಕ್ಕಂಥವ್ರು ಬೆಂಬಲ ಅಷ್ಟೇ ಸರ್. ಅದಕ್ಕೆ ನನ್ನ ಟ್ಯಾಗ್ಲೈನ್ ಉಳ್ಳವರು ಕೊಳ್ಳಲಿ, ಉಳುವವರು ಉಳಿಯಲಿ. ಸ್ವಲ್ಪ ಏನಪ್ಪ ಅಂದರೆ ಆ ರೀತಿ ಬೇಕಾದಂಥವ್ರು ನಮಗೆ ಒಂದು ದಿವಸ 2 ದಿವಸ ಮದ್ದು ಹೇಳಿಬಿಟ್ರೆ ಫೈನ್ ಸರ್.
ಯಾಕೆಂದ್ರೆ ತರಾತುರಿಲಿ ಮಾಡ್ತಕ್ಕಂಥವಲ್ಲ ಸರ್. ಏನೋ ಒಂದು ತಿರುವಿ ಏನೋ ಒಂದು ಒಗ್ಗರಣೆ ಹಾಕಿ ಏನೋ ಒಂದು ಮಾಡ್ಕೊಡೋದು, ಅದು ಇವು ಇನ್ಸ್ಟಂಟ್ ಅಲ್ಲ, ಗಮನದಲ್ಲಿರಲಿ ಸರ್. ಹಾಗಾಗಿ ಇವತ್ತೆಲ್ಲ ಒಂದು ರೀತಿ ಇನ್ಸ್ಟಂಟ್ ಪ್ರವೃತ್ತಿ ಬೆಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಆ ನಿಮಿಷಕ್ಕೆ ಎಲ್ಲ ಬೇಕು, ಆ ಕ್ಷಣಕ್ಕೆ ಎಲ್ಲ ಬೇಕು ಅಂತಕ್ಕಂಥ ಒಂದಿದೆಯಲ್ಲ, ಅದಲ್ಲ ಇದು ತುಂಬ ಸಹನೆಯಿಂದ ಮಾಡ್ತಕ್ಕಂಥ ಫುಡ್ಡು, ಸಹನೆಯಿಂದ ಉಪಯೋಗಿಸ್ತಕ್ಕಂಥ ಫುಡ್ಡು, ಇದು ಗಮನದಲ್ಲಿರಲಿ ಅಂತೀರಿ ಸರ್. ಪ್ರಾಯಶಃ ಇಂಥ ಉತ್ಪನ್ನಗಳ ತಯಾರಿ ಮತ್ತು ಬಳಕೆ ಎರಡಕ್ಕೂ ಕೂಡ ಸಹನೆ ಭಾರಿ ಬೇಕಾಗುತ್ತೆ ಸರ್. ಹಾಗಾಗಿ ಒಂದು ದಿವಸ ಮೊದಲು 2 ದಿವಸ ಮೊದಲು ಅವರು ನಮಗೆ ಇಂಟಿಮೇಟ್ ಮಾಡಿದರೆ ಡೆಫಿನೆಟಾಗಿ ತಲುಪಿಸ್ತೀವಿ ಸರ್. ಹೆಂಗೆ ತಲುಪಿಸೋದು ಯೋಚನೆ ಮಾಡ್ತೀವಿ, ಬೈ ಬಸ್ ಕಳಿಸೋದು ಅಥವಾ ಬೈ ಕೊರಿಯರ್ ಕಳಿಸೋದು, ಬೈ ಪಾರ್ಸಲ್ ಕಳಿಸೋದು, ಇವನ್ನ ಯೋಚನೆ ಮಾಡಿ ಕಳಿಸೋ ವ್ಯವಸ್ಥೆನ ಮಾಡ್ತೀನಿ ಸರ್. ಇಷ್ಟ ತನಕ ನಮ್ಮ ಸರ್ ತೋಟನೆಲ್ಲ ಸುತ್ತಾಡಿ ಅವ್ರು ಮಾಡ್ತಿರ್ತಕ್ಕಂಥದ್ದು ಏನು ಸಾಂಪ್ರದಾಯಿಕ ನಮ್ಮ ತಿನಿಸುಗಳನ್ನೆಲ್ಲ ನೋಡಿದ ಪ್ರಕಾರ ಈ ಐಟಮ್ಗಳು ನಾವು ತಿಂದು ಹೊಗಳದಷ್ಟು ಮಾಡೋದು ಈಸಿ ಅಲ್ಲ ರೀ. ಒಂದ್ ಕಾಲದಲ್ಲಿ ಕೂಡು ಕುಟುಂಬಗಳಿದ್ವು, ಒಬ್ರಿಗೊಬ್ರು ಆಗ್ತಿದ್ರು. ಮನೆ ಗಂಡು ಮಕ್ಳು ಹೊರಗಡೆ ದುಡಿದ್ರೆ ಹೆಣ್ಮಕ್ಳು ಮನೇಲಿ ಇದ್ಕೊಂಡು ಈ ತರಹದ್ದೆಲ್ಲ ಮಾಡ್ಕೊಂಡು ತಿನ್ಕೊಂಡು ಉಂಡ್ಕೊಂಡು ಚೆನ್ನಾಗಿದ್ರು. ನನಗಿಂತ ಅದು ಸರ್ಗೆ ಗೊತ್ತಿರುತ್ತೆ ಆ ವ್ಯವಸ್ಥೆ ಏನು ಅಂತೇಳಿ. ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ಗಳು ಬಂದು ಅದು ವ್ಯವಸ್ಥೆ ಹೆಂಗಿದೆ ನಾವು ಅದನ್ನ ತಪ್ಪು ಅಂತ ಅನ್ನಕ್ಕಾಗಲ್ಲ, ಬಟ್ ನಮ್ಮತನ ಅನ್ನೋದನ್ನ ನಾವು ಬಿಡಬಾರ್ದು ಅಂತ. ನಾವು ಹೆಂಗೆ ಬದುಕಿದ್ರು ನಮ್ಮತನನ ಬಿಟ್ಟು ಬದುಕಬಾರ್ದು. ಅದು ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು, ಎಲ್ಲವೂ ನಮ್ಮತನನ ಬಿಟ್ಟು ನಾವು ಬದುಕಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಈ ತರಹ ಒಂದು ಏನು ದೇಶೀಯ ಉತ್ಪನ್ನಗಳು ಅದಾವೆ, ದೇಶೀಯ ಕೈಗಾರಿಕೆಗಳು, ಇವೆಲ್ಲ ಭವಿಷ್ಯದ ಕೈಗಾರಿಕೆಗಳು, ಇಂಥವನ್ನ ನಾವು ಉಳಿಸ್ಬೇಕಾಗಿದೆ, ಬೆಳೆಸ್ಬೇಕಾಗಿದೆ. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಪುರಾತನ ಆಹಾರಗಳು ಮತ್ತು ಅವುಗಳ ಗುಣಗಳು, ಸತ್ವ ಅದು ಟ್ರಾನ್ಸ್ಫರ್ ಆಗ್ಬೇಕು. ಆಗ್ಲೇ ಸರ್ ಹೇಳ್ದಂಗೆ ಅದೆಲ್ಲ ಇರೋದು ನಿಮ್ಮ ಕೈಲಿ. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಖುಷಿ ಆಯ್ತು ಸರ್. ನೀವು ಅಲ್ಲಿಂದ ಬಂದು ಇಲ್ಲ ತೊಂದ್ರೆ ಇಲ್ಲ, ಇದರಲ್ಲಿ ನಮ್ಮಿಂದ ನಿಮ್ಗೇನು ಉಪಕಾರ ಇಲ್ಲ, ನಿಮ್ಮಿಂದ ನಮಗೆ ಭಾರಿ ಉಪಕಾರ ಅಂತೇಳಿ. ನಾವು ಇವತ್ತಿನ ಆಧುನಿಕವಾದಂಥ ತಂತ್ರಜ್ಞಾನದ ಸಾಮಾಜಿಕ ಜಾಲತಾಣದ ಪ್ರಯೋಜನ ನಮಗೆ ಸುಮಾರಾಗಿದೆ. ಇಲ್ಲಾಂದ್ರೆ ನಾವು ಇಷ್ಟು ಬೇಗ ಪ್ರಾರಂಭ ಮಾಡೋದಂಥ 4 ತಿಂಗಳಲ್ಲಿ ಇಷ್ಟು ರೀಚ್ ಆಗಿದೆ ಅಂದರೆ ಅದು ನಮಗೂ ಖುಷಿ. ರೈಟ್ ಸರ್, ತುಂಬ ಥ್ಯಾಂಕ್ ಯು ಸರ್. ನಿಮ್ಮ ಜಾಲತಾಣದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರಲಿ. ಇಂಥ ಹೊಸ ಹೊಸ ಆವಿಷ್ಕಾರಗಳೇನಿದೆ, ಹೊಸ ಹೊಸ ಉದ್ದಿಮೆದಾರರೇನಿದೆ, ಅವರಿಗೆ ನಿಮ್ಮಿಂದ ನಿರಂತರವಾದಂಥ ಪ್ರೋತ್ಸಾಹ ಸಿಗಲಿ. ನೀವು ಅಷ್ಟು ದೂರದಿಂದ ಬಂದು ನಮ್ಮ ಈ ಕಿರು ಉದ್ಯಮಕ್ಕೆ ಕೊಟ್ಟಿರ್ತಕ್ಕಂಥ ಈ ಪ್ರಚಾರದ ಕಾರ್ಯಕ್ಕೋಸ್ಕರ ಮನದುಂಬಿ ನಿಮಗೆ ಅಭಿನಂದನೆಗಳು ಹೇಳ್ತಾ ಇದ್ದೀವಿ. ಒಳ್ಳೆಯದಾಗಲಿ ಸರ್, ಗುಡ್ ಲಕ್. ಚಟ್ನಳ್ಳಿ ಫುಡ್ಸ್ ಅಂತೇಳಿ ವೆರೈಟಿ ಆಫ್ ಫುಡ್ಸ್ಗಳು ಎಲ್ಲೆಲ್ಲಿ ಸಿಗ್ತವೆ ಅನ್ನೋದನ್ನು ಡೀಟೇಲ್ಸ್ ಆಗಿ ಹೇಳಿದೀನಿ. ಸರ್ದು ಕಾಂಟ್ಯಾಕ್ಟ್ ಡೀಟೇಲ್ಸು, ಅವ್ರದ್ದು ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅವಶ್ಯಕತೆ ಬಿದ್ದರೆ ಫೋನ್ ಮಾಡ್ರಿ. ಮತ್ತ ಇನ್ನೊಂದು ವಿಡಿಯೋದಾಗ ತಮ್ಮನ್ನೆಲ್ಲ ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ದು ಶಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಚಟ್ನಳ್ಳಿ ಫುಡ್ಸ್, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕರ್. ಥ್ಯಾಂಕ್ ಯು.